ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕ್ರೀಡಾ ಲೋಕದ ದಿಗ್ಗಜರನ್ನ ಪರಿಚಯಿಸುವಂತ, ಅವರ ಸಾಧನೆಗಳನ್ನ ಸಂಭ್ರಮಿಸುವಂತ, ಸಾರ್ಥಕತೆಯ ಹಾದಿಯ ರೋಚಕ ಪಯಣವನ್ನ ಬಿಂಬಿಸುವಂತ ವಿಶೇಷ ಕಾರ್ಯಕ್ರಮವೇ ಲಕ್ಷ್ಯ. ಲಕ್ಷ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಜೀವ ಜಗತ್ತಿನ ಸೃಷ್ಟಿಯೇ ಅಷ್ಟೊಂದು ಸ್ವಾರಸ್ಯಕರ. ನಾವು ಯಾವುದು ಸಾಧನೆ ಮಾಡಲು ಅಸಾಧ್ಯ ಅನ್ಕೊಳ್ತೀವೋ ಅದೇ ಹಾದಿ ನಮ್ಮನ್ನ ಸಾಧನೆಯತ್ತ, ನಮ್ಮ ಗುರಿಯತ್ತ, ನಮ್ಮ ಲಕ್ಷ್ಯದತ್ತ ಕೊಂಡೊಯ್ಯುತ್ತೆ. ಆಗೋದೇ ಇಲ್ಲ ಅಂತ ಕೈಚಲ್ಲಿ ಕುಳಿತಾಗ, ಜೀವನದಲ್ಲಿ ಕವಲುದಾರಿಗಳಲ್ಲಿ ನಿಂತು ನೋಡಿದಾಗ ಅದೇ ಹಾದಿ ನಮ್ಮನ್ನ ಸಾಧನೆಯ ಉತ್ತುಂಗಕ್ಕೆ, ಯಶಸ್ಸಿನ ಹೊಂಬೆಳಕನ್ನ ಆಸ್ವಾದಿಸುವಂತಹ ಒಂದು ವಿಶೇಷ ಪರಿಸ್ಥಿತಿಯನ್ನ ಪರಿಚಯಿಸುತ್ತೆ ಕೂಡ. ಹೀಗಾಗಿ ಅವಕಾಶಗಳೇ ಆಗಿರಲಿ, ಅದೃಷ್ಟವೇ ಆಗಿರಲಿ, ಯಾವುದೇ ತಿರುವುಗಳಾಗಿರಲಿ, ಇವೆಲ್ಲವನ್ನು ಕೂಡ ಮೈಲಿಗಲ್ಲುಗಳಾಗಿ ಪರಿಚಯಿಸಿಕೊಡುವಂತಹ, ಜೀವನ ಕ್ರಮವನ್ನ ಸಾಧಿಸುವಂತಹ, ಯಶಸ್ಸಿನ ಹೊಂಬೆಳಕನ್ನ ಕಾಣುವಂತಹ ಮೇರು ಶಿಖರದತ್ತ ಪರಿಚಯಿಸುತ್ತೆ ನಮ್ಮ ಜೀವನದ ವ್ಯವಸ್ಥೆ. ಸವಾಲುಗಳು ಇವೆಲ್ಲವೂ ಯಾವುದೇ ರೀತಿ ಎದುರುಗಿದ್ರೂ ಕೂಡ ಜೀವನದಲ್ಲಿ ಸಾಧನೆ ಅನ್ನೋದು ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಆದರ್ಶಪ್ರಾಯವಾದಂತಹ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಸಿಕೊಡಲಿದೆ ನಮ್ಮ ಈ ದಿನದ ಲಕ್ಷ್ಯ ವಿಶೇಷ ಕಾರ್ಯಕ್ರಮ. ಈ ದಿನದ ಸಾಧನೆಯ ಹಾದಿಯನ್ನ ಪರಿಶ್ರಮಿಸಿ ಅನವರತವಾಗಿ ಜೀವನವನ್ನ ಉತ್ತಮ ರೀತಿಯಲ್ಲಿ ಕೊಂಡೊಯ್ದಂತಹ, ಮಾರ್ಗದರ್ಶಕರಾಗಿ, ಮಾದರಿಯಾಗಿ ಜೀವನದಲ್ಲಿ ಆದರ್ಶಗಳನ್ನ, ಉತ್ತಮ ಮೌಲ್ಯಗಳನ್ನ ಗುರುತಾಗಿ ಕಂಡು ಹಿಡಿದುಕೊಂಡಂತಹ ಮಹನೀಯರ ಪರಿಚಯವನ್ನ ನಾವೀಗ ಮಾಡಿಕೊಳ್ಳೋಣ. ನಮ್ಮ ರಾಜ್ಯವೇ ಆಗಿರ್ಲಿ, ರಾಷ್ಟ್ರವೇ ಆಗಿರ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಾಂಬೆಗೆ ಮುಕುಟಮಣಿಯಾಗಿ ದೇದೀಪ್ಯಮಾನವಾಗಿ ಬೆಳಗುವಂತಹ ಅನೇಕ ಬಿರುದುಗಳನ್ನ, ಪ್ರಶಸ್ತಿಗಳನ್ನ ಹಾಗೂ ಪದಕಗಳನ್ನ ತಂದುಕೊಟ್ಟಂತಹ ಮಹಾರಥಿಯೇ, ಕ್ರೀಡಾ ಲೋಕದ ಧ್ರುವತಾರೆ, ಈ ದಿನದ ನಮ್ಮ ಕಾರ್ಯಕ್ರಮದ ಅತಿಥಿ, ದ ಮೆಡಲ್ ಮ್ಯಾನ್ ಆಫ್ ಇಂಡಿಯಾ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ನಿರಂಜನ್ ಮುಕುಂದನ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸರ್. ಸಾಧನೆ ಎಲ್ಲರಿಗೂ ಜೀವನದಲ್ಲಿ ಆಸ್ವಾದಿಸಲು ಆಗದೇ ಇರುವಂತಹ ಒಂದಷ್ಟು ಕಷ್ಟವಾದಂತಹ ಒಂದಷ್ಟು ಸನ್ನಿವೇಶಗಳು ಎದುರಾಗುತ್ತೆ. ಆದ್ರೂ ಕೂಡ ಸಾಧನೆ ಅನ್ನುವಂತಹ ಒಂದು ಪದಕ್ಕೆ ನೀವು ಪರ್ಯಾಯವಾಚಿಯಾಗಿ ನಿಮ್ಮ ಜೀವನ ಕ್ರಮವನ್ನ ರೂಢಿಸಿಕೊಂಡಿದ್ದೀರಾ. ಹುಟ್ಟಿನಿಂದ ಬಂದಂತಹ ದಿವ್ಯಾಂಗತೆಯನ್ನ ಜೀವನದಲ್ಲಿ ನಾವು ಬದುಕು ಕಟ್ಟಿಕೊಳ್ಳೋದು ಹೇಗೆ, ಜೀವನವನ್ನ ಉತ್ತಮ ರೀತಿಯಲ್ಲಿ ನಿರ್ಮಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಕವಲುದಾರಿ ಎದುರಾದಾಗ ಯಾವ ರೀತಿ ನೀವು ಜೀವನವನ್ನ ನೋಡಿದ್ರಿ, ಆ ಸಮಯದಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು, ಇಲ್ಲಿಂದ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳೋಣ. ಅಂದ್ರೆ ನಾನು ಹುಟ್ಟೋವಾಗ್ಲೇ ನನ್ಗೆ ಬೆನ್ನಲ್ಲಿ ಮತ್ತೆ ಕಾಲ್ನಲ್ಲಿ ಬಹಳ ಅಂತಾರಾಷ್ಟ್ರೀಯ ಚಿಕಿತ್ಸೆ ಆಗಿತ್ತು. ತುಂಬಾ ಪೇಯ್ನ್ ಅಲ್ಲಿತ್ತು. ಮತ್ತೆ ಎದ್ದು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ನನಗೆ. 5 ವರ್ಷ ತನಕ ನನಗೆ ಎದ್ದು ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ. ಸೊ ಎಷ್ಟೊಂದು ಡಾಕ್ಟರ್ಸ್ ಹತ್ರ ಹೋಗಿದ್ವಿ. ಅವರು ಎಷ್ಟೊಂದು ಸರ್ಜರಿಗಳು ಮಾಡಿದ್ರು. ಅದರಲ್ಲಿ ಒಂದು ಸರ್ಜರಿ 16 ಅವರ್ ನಡೀತು. ಆ ಒಂದು ಮ್ಯಾರಥಾನ್ ಸರ್ಜರಿ ಆದಮೇಲೆ ಡಾಕ್ಟರ್ ಹೇಳಿದ್ರು, ಹಾರ್ಸ್ ರೈಡಿಂಗ್ ಇಲ್ಲ ಸ್ವಿಮ್ಮಿಂಗ್ಗೆ ಹಾಕಿ ಕಾಲಿಗೆ ಸ್ಟ್ರೆಂತ್ ಬರೋಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಎದ್ದು ನಿಂತ್ಕೋಬೋದು, ನಡೆಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಸೊ ಹಾಗೆ ಪರಿಚಯ ಆಗಿದ್ದೆ ನನಗೆ ಸ್ವಿಮ್ಮಿಂಗ್. ಯಾಕಂದರೆ ಆ ಚಿಕ್ಕ ವಯಸ್ಸಿನಲ್ಲಿ, ಚಿಕ್ಕ ಮಗುವಾಗಿ ಒಂದು 10-12 ಸರ್ಜರಿ ಆಗಿತ್ತು 5 ವರ್ಷ ಅಷ್ಟೊಳಗೆ ನನಗೆ. ಸೊ ಆ ಸಮಯದಲ್ಲಿ ನನಗೆ ಹಾರ್ಸ್ ರೈಡಿಂಗ್ ಬೇಡ, ನೀರಿಗಿಳಿಯೋಣ ಅಂತ ನಾನು ಒಂದು ನಿರ್ಣಯ ಮಾಡಿ ನೀರಿಗಿಳಿದಿತ್ತು. ಸೊ ಹಾಗೆ ನನಗೆ ಪರಿಚಯ ಆಗಿ, ನನಗೆ ಬಹಳ ಇಷ್ಟ ಆಗಿ, ಒಂದು ಫ್ರೀಡಮ್ ಥರ ಇತ್ತು ನೀರಿನಲ್ಲಿ. ಸೊ ಸ್ವಿಮ್ಮಿಂಗ್ ಅನ್ನೋದು ಹಾಗೆ ನನಗೆ ಪರಿಚಯ ಆಗಿ. ಸೊ ಕಂಪ್ಲೀಟ್ ಆಗಿ ಹೇಳೋದೇ ಹಾಗೆ ವಾಟರ್ ಲಿಬರೇಟ್ಸ್ ಅಲ್ವಾ? ಖಂಡಿತ. ನಮ್ಮ ಅಂತರಂಗದ ಒಂದು ಸ್ಪಿರಿಟ್ ನ ಮುಕ್ತಗೊಳಿಸೋದೇ ನೀರು. ಸೊ ಅನೇಕರಿಗೆ ಗಾಳಿ ಆದ್ರೆ ಕೆಲವರಿಗೆ ನೀರು. ಹೌದು, ಇಟ್ ಟೋಟಲಿ ಲಿಬರೇಟ್ಸ್ ಯೋರ್ ಸ್ಪಿರಿಟ್. ಸೊ ನನಗೆ
5 ವರ್ಷ ಇರೋವಾಗ್ಲೇ ನಾನು ಒಂದು ಚಿಕ್ಕ ಮಗು ತರ ನಾನು ಎದ್ದು ನಿಂತಿದ್ದು, 5 ವರ್ಷ ಇರೋವಾಗ್ಲೇ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು. ಸೊ ಅದಕ್ಕೆ ನನಗೆ ಒಂದು ಪವರ್ ಕೊಟ್ಟಿದ್ದು, ಅದಕ್ಕೆ ನನಗೆ ಒಂದು ಕಾಲಲ್ಲಿ ಶಕ್ತಿ ಕೊಟ್ಟಿದ್ದು ಅಂದ್ರೆ ನೀರು. ಯಾಕಂದ್ರೆ ನೆಲದ ಮೇಲೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ನೆಲದ ಮೇಲೆ ನನಗೆ ನಡೆಯಕ್ ಆಗ್ತಾ ಇರಲಿಲ್ಲ. ಬಟ್ ನೀರಿನಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಈಜ್ಕೊಂಡು ಹೋಗ್ಬೋದಾಗಿತ್ತು ನನಗೆ. ಸೊ ಅದೊಂದು ಒಂಥರ ಒಂದು ಫ್ರೀಡಮ್ ಇದ್ದಂಗಿತ್ತು. ಸೊ ಅದರಿಂದ ನೀರಂದ್ರೇನೆ ಚಿಕ್ಕ ವಯಸ್ಸಿಂದನೇ ಬಹಳ ಇಷ್ಟ. ಅಂಡ್ ಒಂಥರ ನೀರಿನಲ್ಲಿ ಮೀನ್ ಇದ್ದಂಗಿದ್ದೆ ನಾನು. ಸೊ ಅದಕ್ಕೆ ಸ್ವಿಮ್ಮಿಂಗ್ ಅನ್ನೋದು ಬಹಳ ಒಂದು ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಓಕೆ. ತಂದೆ ತಾಯಿಯ ಪರಿಚಯ ಪ್ರಕೃತಿಯನ್ನ ನಮಗೆ ಒಂದು ಮಾಡುತ್ತಂತೆ, ಆದ್ರೆ ಪ್ರಕೃತಿಯಲ್ಲಿರುವಂತಹ ಒಂದು ಅವಿಭಾಜ್ಯ ಅಂಗವಾದಂತಹ ನೀರು ನಿಮಗೆ ಪ್ರಪಂಚವನ್ನ ಪರಿಚಯಿಸಿಕೊಡುತ್ತೆ. ಖಂಡಿತ. ಬಾಲ್ಯ ಹೇಗಿತ್ತು? ಬಾಲ್ಯದ ದಿನಗಳನ್ನ ನೆನೆಸ್ಕೊಳ್ಳೋದೇ ಆದ್ರೆ ನಿಮ್ಗೆ ತುಂಬಾ ಇಷ್ಟವಾದಂತಹ ಕೆಲವಾರು ಸಮಯ, ಸಹಜವಾಗಿ ಎಲ್ಲರಿಗೂ ಇದ್ದಂತ ಬಾಲ್ಯವೇ ನಿಮಗೂ ಸಿಗ್ತಾ? ಹೇಗೆ ನಿಮ್ಮ ಸವಾಲುಗಳನ್ನ, ದಿವ್ಯಾಂಗತೆಯನ್ನ ಮೀರಿ ನಿಲ್ಲುವಂತ ಅಬಿಲಿಟಿ ಬಂತು? ಅಂದ್ರೆ ನಾರ್ಮಲ್ ಆಗಿ ಹೋಗುವಾಗ ಸ್ಕೂಲ್ ಎಲ್ಲ ನಾರ್ಮಲ್ ಸ್ಕೂಲಲ್ಲೇ ಇದ್ದೆ. ಸಪೋರ್ಟ್ ಬಹಳಷ್ಟು ಇತ್ತು ಸ್ಕೂಲಿಂದಾನು. 3ನೇ ಮಾಡಿಯಿಂದ ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಮಾಡೋದಾಗ್ಲಿ, ಟೀಚರ್ಸ್ ನನಗೆ ಸಪೋರ್ಟ್ ಮಾಡೋದಾಗ್ಲಿ, ಅದೆಲ್ಲ ಬಹಳ ಇತ್ತು. ಮತ್ತೆ ನನ್ನ ಫ್ರೆಂಡ್ಸು ಅಷ್ಟೇ ಬಹಳ ಸಪೋರ್ಟ್ ಮಾಡಿದ್ರು. ನಾನು ಏನು ಮಾಡ್ತಿದ್ದೀನೋ, ನನ್ನ ಅಂಗವೈಕಲ್ಯತೆ ನೋಡಿ ನನಗೆ ಏನೇನು ಸಹಾಯ ಮಾಡಬೇಕೋ ಅದನ್ನೆಲ್ಲ ಅವ್ರು ಮಾಡಿದ್ರು. ನಾನು ಶುರು ಮಾಡೋವಾಗ ಹೇಳ್ದಂಗೆ ನನಗೆ ಒಂಥರ ಡಿಫ್ರೆಂಟ್ ಆಗೇ ಇದೆ. ಯಾಕಂದರೆ ಮಕ್ಕಳು ಆಟ ಆಡ್ತಾ ಇದ್ರು, ಓಡಾಡ್ತಾ ಇದ್ರು. ನಾನು ಒಂದು ಕಡೆ ನನ್ನ ಎಲ್ಲ ಎತ್ಕೊಂಬಂದು ಕೂರಿಸ್ತಾ ಇದ್ರು, ಆಮೇಲೆ ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಮನೆಗೆ. ಸೊ ಜೀವನ ಹಿಂಗೆ ಇತ್ತು, 4-5 ವರ್ಷ ತನಕ ಹಿಂಗೆ ಇತ್ತು. ಯಾವಾಗ ನಾನು ನೀರಿಗೆ ಇಳಿಯೋಕ್ಕೆ ಶುರು ಮಾಡಿದ್ನೋ ಅವಾಗ ಡಿಫ್ರೆನ್ಶಿಯೇಟ್ ಆಯಿತು ನನಗೆ. ಯಾಕಂದರೆ ಕಾಂಪಿಟೇಷನ್ ಹೋಗೋಕ್ಕೆ ಶುರು ಮಾಡಿದೆ. ಆ ಕಾಲದಲ್ಲಿ ಬರೀ ಅಂಗವೈಕಲ್ಯತೆ ಇರೋ ಕಾಂಪಿಟೇಷನ್ ಇರಲಿಲ್ಲ ಅಷ್ಟೊಂದು. ಸೊ ನಾರ್ಮಲ್ ಜನ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೆ, ನಾರ್ಮಲ್ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೆ. ಲಾಸ್ಟ್ ಬರ್ತಾ ಇದ್ದೆ, ಬಟ್ ಆದ್ರೇನು ಅದೊಂದು ಹುಮ್ಮಸ್ ಇತ್ತು ನನಗೆ. ಪ್ಲಸ್ ಒಂದು ನನಗೆ ರೆಸ್ಪಾನ್ಸಿಬಿಲಿಟಿ ತರ ಕಾಣಿಸ್ತು ನನಗೆ. ಓಕೆ, ಇವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಮಾಡಿದ್ರೆ ಪ್ಯಾರಾಲಿಂಪಿಕ್ಸ್ ತನಕ ಹೋಗ್ಬೋದು ಅನ್ನೋ ಒಂದು ಥಾಟ್ ಬಂತು. ಸೊ ಹಂಗೆ ನಾನು ಸ್ವಿಮ್ಮಿಂಗ್ ಒಳಗೆ ಬಂದಿದ್ದು, ಹಂಗೆ ನನ್ನ ಒಂದು ಜೀವನ ಸ್ವಿಮ್ಮಿಂಗ್ ಜೊತೆ ಜೋಡಾಗಿತ್ತು. ಓಕೆ, ಅಂದ್ರೆ ಮುಖ್ಯವಾಹಿನಿಯಲ್ಲಿ ಶ್ರೀಸಾಮಾನ್ಯರ ಜೊತೆ ನೀವು ಓದೋದಾಗ್ಲಿ, ಇತರೆ ಚಟುವಟಿಕೆಗಳಾಗ್ಲಿ, ಸ್ವಿಮ್ಮಿಂಗ್ ಆಗ್ಲಿ ಎಲ್ಲವನ್ನ ಅಭ್ಯಾಸಿಸೋದ್ರಿಂದ ನಿಮ್ಗೆ ಅದು ಆ ಮೇನ್ ಸ್ಟ್ರೀಮ್ಗೆ ಕರ್ಕೊಂಡ್ ಬರ್ಲಿಕ್ಕೆ, ಹೊಸದೊಂದು ಜಗತ್ತನ್ನ ಪರಿಚಯಿಸ್ಲಿಕ್ಕೆ ಸಾಧ್ಯ ಆಯ್ತು. ನಿರಂಜನ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಕ್ ಬಂದಿರುವಾಗ 2003 ಅಲ್ಲಿ ಸ್ಟಾರ್ಟ್ ಮಾಡ್ದ. ಅವನ ಅಜ್ಜಿನೇ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ ಅವ್ನು ಸ್ವಿಮ್ಮಿಂಗ್ ಕರ್ಕೊಂಡ್ ಬರ್ಬೇಕಂತ. ಬರುವಾಗಲೂ ಅವನು ಇವಾಗ ಎಷ್ಟು ಚುಟ್ಟಿ ಇದನ್ನು, ಅದೇ ಸೇಮ್ ಕೈಂಡ್ ಆಫ್ ಆಕ್ಟಿವಿಟಿ, ಸೇಮ್ ಕೈಂಡ್ ಆಫ್ ಎಮೋಷನ್ಸ್, ಸೇಮ್ ಕೈಂಡ್ ಆಫ್ ಪ್ಲೇಫುಲ್ನೆಸ್ ಅವಾಗಲೂ ಇತ್ತು. ನಾನು ಫಸ್ಟ್ ಅವ್ರ ಪೇರೆಂಟ್ಸ್ಗೆ ಹೇಳಿದ್ದು, ನಾನು ಅವನನ್ನ ಸ್ಪೆಷಲ್ ಕಿಡ್ ಆಗಿ ಟ್ರೀಟ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಎಲ್ಲ ಮಕ್ಕಳ ಜೊತೆಲಿ ಅವನೊಬ್ಬನೇ ಇರ್ತಾನೆ. ಅವನು ತೀಟೆ ಮಾಡಿದೆ ಅವನು ಪನಿಷ್ಮೆಂಟ್ ಇರುವುದೂ, ಅವನು ವಾಟ್ ಎವರ್ ಈಸ್ ಡಸ್ ಇಟ್ ಅಪ್ರಿಷಿಯೇಟ್ ಮಾಡಿ ನಾನು ಮಾಡ್ತೀನಿ ಹೇಳಿದೆ. ಅವ್ರ ಪೇರೆಂಟ್ಸ್ನ ಅದನ್ನು ಒಪ್ಕೊಂಡ್ರು. ಒಳ್ಳೆ ಹಾರ್ಡ್ ವರ್ಕರು, ಸ್ಟೇಟ್ಗೋಸ್ಕರ ನ್ಯಾಷನಲ್ಗೋಸ್ಕರ ವರ್ಕ್ ಮಾಡಬೇಕಂತ ಯಾವಾಗ ನಾನು ಚಿಂತೆ ಅವನಿಗಿದ್ದೆ. ನನ್ನ ಜೊತೆಲಿ ಜಾಯಿನ್ ಮಾಡಿ ಆದಮೇಲೆ ಏಷ್ಯನ್ ಗೇಮ್ಸ್ ಮೆಡಲ್ ಬಿದ್ದ, 100 ಅಂತಾರಾಷ್ಟ್ರೀಯ ಈವೆಂಟ್ಗಳಲ್ಲಿ ಮೆಡಲ್ ಗೆದ್ದು ಬಂದಿದ್ದಾನೆ. ಅವನು ಇನ್ನೂ ಚಾನ್ಸಸ್ ಇದೆ ಇನ್ನು ಮೇಲೆ ಹೋಗೋಕ್ಕೆ. Pray God that he will do much more better than what he's doing now. ಸುಮಾರು 5 ವರ್ಷದ ಪ್ರಾಯದಲ್ಲೇ ಸಾಕಷ್ಟು ಸರ್ಜರೀಸ್ ನ ಒಂದು ಚಿಕ್ಕ ಮಗು ಅಂಡರ್ಗೋ ಆಗುತ್ತೆ ಅಂದ್ರೆ ಮಾನಸಿಕ ಸ್ಥಿತಿ ಹೇಗಿತ್ತು ಆ ಸಮಯದಲ್ಲಿ?
ಬಹಳ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಎವ್ರಿ ಸಮ್ಮರ್ ಹಾಲಿಡೇಸ್ ಎಲ್ಲರೂ ಹೇಳ್ತಾ ಇದ್ರು ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ನನಗೆ ಎವ್ರಿ ಸಮ್ಮರ್ ಹಾಲಿಡೇಸ್ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು ಸರ್ಜರಿ ಆಗ್ತಾ ಇತ್ತು. ಅಂಡ್ ಸರ್ಜರಿ ಆಗೋವಾಗ 3 ರಿಂದ 6 ತಿಂಗಳು ನಾನು ಒಂದೇ ಕಡೆ ಕೂರ್ಬೇಕಾಗಿತ್ತು, ಇಲ್ಲ ಒಂದೇ ಕಡೆ ಮಲಗಬೇಕಾಗಿತ್ತು. ಎದ್ದು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಪ್ಪ ಅಮ್ಮ ನನ್ನ ಎತ್ಕೊಂಡು ನನ್ನ ಬೆಡ್ರೂಮ್ ಇಂದ ಆಗ್ಲಿ, ಇಲ್ಲ ಹಾಲ್ ತನಕ ಆಗ್ಲಿ, ಇಲ್ಲ ಬೆಡ್ರೂಮ್ ಇಂದ ಬಾತ್ರೂಮ್ ತನಕ ಆಗ್ಲಿ ಎತ್ಕೊಂಡು ಹೋಗ್ಬೇಕಾಯ್ತು. ಅದು ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಏನಂದ್ರೆ ನನಗಾಗಿರ್ಲಿ, ನನ್ನ ತಂದೆ ತಾಯಿಗಾಗಿರ್ಲಿ, ಆಯ್ತು ಇದು ಮಾಡಿದ್ರೆ ಜೀವನ ಇನ್ನೂ ಬೆಟರ್ ಆಗುತ್ತಲ್ಲ ಅನ್ನೋ ಒಂದು ಥಾಟ್ ಇತ್ತು. ಸೊ ಅದರಿಂದಾನೇ ಇಲ್ಲಿ ತನಕ 19 ಶಸ್ತ್ರಚಿಕಿತ್ಸೆ ಆಗಿದೆ ನನಗೆ. ಸೊ ಇದೆಲ್ಲ ನನ್ನ ಬೆಟರ್ಮೆಂಟಿಗೆ ಆಗಿದೆ ಅಂತ ನಂಬಿ ನಾವು ಆ ಸರ್ಜರಿಗಳು ಮಾಡಿದ್ದು. ಮತ್ತೆ ಆ ಸರ್ಜರಿಗಳು ಇವಾಗ ನನ್ನ ಬೆಟರ್ ಆಗ್ಸಿದೆ. ಮತ್ತೆ ನಾನು ಇವಾಗ ಇಂಡಿಪೆಂಡೆಂಟ್ ಆಗಿದ್ದೀನಿ. ಸೊ ಅದೇ ನಮ್ಮ ಗೋಲ್ ಆಗಿದ್ದಿದ್ದು ಮುಂಚೆಯಿಂದನು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಸೊ ಆ ಸರ್ಜರಿಗಳು ಮಾಡಿ ನನ್ನ ಕರೆಕ್ಟಿವ್ ಸರ್ಜರಿ ಆಗಿ ಬೆನ್ನಲ್ಲಾಗಿರ್ಲಿ, ಕಾಲಲ್ಲಾಗಿರ್ಲಿ, ಇವಾಗ ಐ ಆಮ್ ಬೆಟರ್, ಐ ಆಮ್ ಆಲ್ಮೋಸ್ಟ್ ನಾರ್ಮಲ್ ಅಂತಾನೆ ಹೇಳ್ಬೋದು. ಎಸ್, ವೆರಿ ಟ್ರೂ. ಅದು ನಿಮ್ಮ ಸಾಧನೆ. ಇಟ್ಸ್ ಅ ಲಿವಿಂಗ್ ಪ್ರೂಫ್ ದಟ್ ಯು ಹ್ಯಾವ್ ಬೀನ್ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್. ಪ್ರತಿ ಸರ್ಜರಿಯು ಇಟ್ ಹ್ಯಾಸ್ ಮೇಡ್ ಯು ದ ಬೆಸ್ಟ್, ಫೈನ್ ಟ್ಯೂನ್ ದ ಬೆಸ್ಟ್ ಇನ್ ಯು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನ ಇಷ್ಟೆಲ್ಲ ಒಂದು ಜೀವನದ ಕ್ರಮ ಬಂದಾಗ, ಅಪಾರ್ಟ್ ಫ್ರಮ್ ಪೇರೆಂಟ್ಸ್ ಸಪೋರ್ಟ್, ತಂದೆ ತಾಯಿ, ಫ್ರೆಂಡ್ಸ್ ನ ಸಪೋರ್ಟ್, ಕೊಲೀಗ್ಸ್ ನ ಸಪೋರ್ಟ್, ಇವೆಲ್ಲದರ ಜೊತೆಗೆ ಇಂಡಿವಿಜುವಲ್ ಆಗಿ ಮನುಷ್ಯನ ಒಂದು ಇನ್ನರ್ ಸ್ಪಿರಿಟ್ ಇರುತ್ತೆ ಅಲ್ಲ, ಹೋರಾಡುವಂತಹ ಒಂದು ಕ್ಷಮತೆ, ಭಾವನಾತ್ಮಕವಾದಂತಹ ಒಂದು ರೆಸಿಲಿಯನ್ಸ್, ಇದು ಎಷ್ಟು ಮುಖ್ಯ? ಯಾಕಂದ್ರೆ ಇಟ್ಸ್ ವೆರಿ ಈಸಿ ಟು ಸೇ, ಸಕಾರಾತ್ಮಕವಾಗಿ ಯೋಚಿಸ್ಬೇಕು, ಮಾಡಬೇಕು, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿರುವಂತ ಸುತ್ತಲೂ ಜನ ಇದ್ರು. ಸಮಥಿಂಗ್ ಫ್ರಮ್ ಇನ್ಸೈಡ್ ಶುಡ್ ಆಲ್ಸೋ ಸ್ಪೀಕ್ ಅಂಡ್ ಸ್ಪಾರ್ಕ್. ಖಂಡಿತ. ಎಷ್ಟು ಫಿಸಿಕಲ್ ಆಗಿ ನಾವು ಫಿಟ್ ಆಗಿರ್ತೀವೋ ಅಷ್ಟು ಮೆಂಟಲ್ ಆಗೂ ಫಿಟ್ ಆಗಿರ್ಬೇಕು. ಯಾವುದು ತಗೋಬೇಕು ಅದನ್ನ ಮಾತ್ರ ತಗೋಬೇಕು. ನಾನು ಚಿಕ್ಕ ವಯಸ್ಸಿನಲ್ಲೇ ಯಾವಾಗ್ಲೂ ಅದನ್ನೇ ಕಲ್ತಿದ್ದು. ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಜನ ಜೊತೆಗಿರೋರಾಗಿರ್ಬೋದು, ಹೇಳ್ಕೊಟ್ಟಿದ್ದು ಅದೇ, ನಿನಗೆ ಏನ್ ಬೇಕು ಅದನ್ನ ಮಾಡು. ಈವನ್ ಇಫ್ ದ ವರ್ಲ್ಡ್ ಇಸ್ ಅಗೇನ್ಸ್ಟ್ ಯು, ನಿನಗೆ ಇಷ್ಟ ಆಗಿದ್ಯಾ ಅದನ್ನ ಮಾಡಿ ತೋರ್ಸು ಅನ್ನೋದೇ. ಸೊ ಆ ಒಂದು ಹುಮ್ಮಸ್ ನಂಗೆ ಯಾವಾಗ್ಲೂ ಇತ್ತು. ನನಗೆ ಜನ ಯಾವಾಗ ನಿನ್ನ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಅದನ್ನ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಛಲ ಇತ್ತು. ಸೊ ಅದರಿಂದಾನೇ ಐ ಥಿಂಕ್ ನಾನು ಇಷ್ಟ ಮಟ್ಟಿಗೆ ಬೆಳೆದಿರೋದು. ಆ್ಯಂಡ್ ಆ ಸ್ಟ್ರಗಲ್, ಆ ಒಂದು ಹರ್ಡಲ್ ಎಲ್ಲರಿಗೂ ಇದ್ದೇ ಇರುತ್ತೆ. ನನಗೆ ಅಂತಿಲ್ಲ, ಅಂಗವೈಕಲ್ಯತೆ ಅಂತಿಲ್ಲ, ನಾರ್ಮಲ್ ಜನಕ್ಕಾಗಿರ್ಲಿ, ಇಲ್ಲ ಎನಿ ಒನ್ ಆಫ್ ದ ವೇ ಅಲ್ಲಿ ಎಲ್ಲರಿಗೂ ಆ ಒಂದು ಸ್ಟ್ರಗಲ್, ಆ ಒಂದು ಹರ್ಡಲ್ ಇದ್ದೇ ಇದೆ. ಅದನ್ನ ಹೆಂಗೆ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ಆ ಒಂದು ಲೈಫ್ ಜರ್ನಿ. ಸೊ ನನಗೆ ಮುಂಚೆಯಿಂದನೂ ಆ ಫಿಸಿಕಲ್ ಸ್ಟ್ರಗಲ್ ಇತ್ತು, ಆ ಫಿಸಿಕಲ್ ಹರ್ಡಲ್ ಇತ್ತು. ಬಟ್ ಅದು ಬಿಟ್ಟು ಜನ ಹೆಂಗ್ ನೋಡಿದ್ರು ಅನ್ನೋದು ಒಂದು ಸ್ಟ್ರಗಲ್ ಆಗೇ ಇತ್ತು. ಯಾಕಂದ್ರೆ ಎಷ್ಟೊಂದು ಜನ ಅನ್ಕೊಂಡಿದ್ರು ಸ್ಪೋರ್ಟ್ಸ್ ನನಗೆ ಆಗಲ್ಲ, ಸ್ವಿಮ್ಮಿಂಗ್ ಅನ್ನೋದು ಆಗಲ್ಲ, ಇಷ್ಟು ಅಂಗವೈಕಲ್ಯತೆ ಇದೆ ಅವನಿಗೊಂದು ಸ್ಪೆಷಲ್ ಸ್ಕೂಲ್ಗೆ ಹಾಕಿ, ಬೇಕಾದ್ರೆ ಒಂದು ಡೆಸ್ಕ್ ಜಾಬ್ ಕೊಡಿಸಿ, ಅದೇ ಅವ್ನ ಜೀವನ ಆಗಿರುತ್ತೆ ಅಂತ ಜನ ನೋಡಿದ್ರು ನನ್ನ. ಬಟ್ ನಾನಾಗಿರ್ಲಿ, ನನ್ನ ಮನೆಯವರಾಗಿರ್ಲಿ ಅದನ್ನ ಕೇಳಿಸ್ಕೊಳ್ಳೇ ಇಲ್ಲ ನಿನಗೆ ಇಷ್ಟ ಆಗಿದ್ಯಾ ಅದನ್ನ ಮಾಡೋಣ ಅಂತ. ಸೊ ಆ ತರ ಆ ಒಂದು ಸಪೋರ್ಟ್ ಇದ್ದಿದ್ರಿಂದಾನೇ ನನ್ಗೆ ಇಷ್ಟ ಮಟ್ಟಕ್ಕೆ ಬೆಳೆಯಕ್ಕಾಗಿದೆ. ಸೊ ಅಂದ್ರೆ ಒಂದು ಸೊಸೈಟಲ್ ಕಂಡೀಷನಿಂಗ್, ಆ ಒಂದು ಔಟ್ಲುಕ್ ನ ಮೀರಿ ಜೀವನವನ್ನ ಸುಧಾರಿಸ್ಕೊಳ್ಳಕ್ಕೆ ಸಾಕಷ್ಟು ಅವಕಾಶ ಇದೆ. ಖಂಡಿತ ಅದನ್ನ ನಾವು ನೋಡ್ಬೇಕಷ್ಟೇ. ಪ್ರತಿ ತಿರುವನ್ನ ನಾವ್ ಎಲ್ಲಿ ಎಡುತ್ತಿದೀವೋ ಅದನ್ನ ಮೈಲಿಗಲ್ಲು ಮಾಡುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ. ಖಂಡಿತ, ಅಬ್ಸಲ್ಯೂಟ್ಲಿ ಹೌದು. ಯಾಕಂದ್ರೆ ಸ್ಪೆಷಲಿ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವ, ಸೋತ್ರು ಗೆದ್ರು ಒಂದೇ ರೀತಿ ಸಮನಾಗಿ ತಗೊಂಡು ಹೋಗೋದು, ಎವ್ರಿ ಡೇ ಕನ್ಸಿಸ್ಟೆನ್ಸಿ, ಪ್ರಾಕ್ಟಿಸ್, ಕನ್ವಿಕ್ಷನ್, ಪರ್ಸೀವರೆನ್ಸ್, ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಹಾರ್ಡ್ ವರ್ಕ್ ಇರಲೇಬೇಕು. ಯಾಕಂದ್ರೆ ಓವರ್ ನೈಟ್ ಅಲ್ಲಿ ಯಾರು ಚಾಂಪಿಯನ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಅಷ್ಟು ನೀವು ಕಷ್ಟಪಟ್ಟು, ಅಷ್ಟು ನೀವು ಡೆಡಿಕೇಶನ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೇನೆ ಅದು ಸ್ಪೋರ್ಟ್ಸ್ ಅನ್ನೋದು ಇಟ್ಸ್ ವೆರಿ ವೆರಿ ಕಾಂಪಿಟೇಟಿವ್. ಎಷ್ಟೊಂದು ಜನ ಇರ್ತಾರೆ, ಎಷ್ಟೊಂದು ಜನ ನಿಮ್ಮ ಲೆವೆಲ್ಗೆ ಇರ್ತಾರೆ, ನಿಮಗಿಂತ ಹೆಚ್ಚಿಗಿರೋರು ಇರ್ತಾರೆ, ನಿಮ್ಮ ಲೆವೆಲ್ಗೆ ಬರೋ ಅಂಥವ್ರು ಇರ್ತಾರೆ. ಸೊ ಅದರಿಂದ ನೀವೆಷ್ಟು ತಕ್ಕಂತೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನೀವು ಮೇಲೆ ಹೋಗ್ತೀರಾ. ಓಕೆ. ಸೊ ಕಂಪ್ಲೀಟ್ ಸ್ಕೂಲ್ ಲೈಫ್ ಅಲ್ಲಿ ಸಾಮಾನ್ಯವಾಗಿ ಸೈಡ್ ವೈಸ್ ನೀವು ಒಂದು ಕಡೆ ಕ್ರೀಡೆಯನ್ನ ಆಡ್ತಾ ಇರ್ತೀರಾ, ಆದಾಗ ಎಲ್ಲ ಸ್ಕೂಲ್ನ ಆಕ್ಟಿವಿಟೀಸ್ ಅಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ. ಒಂದು ನಾರ್ಮಲ್ ಸ್ಕೂಲಿಂಗ್ ಇದಾದಾಗ ಬಾಲ್ಯ ಹೇಗಿತ್ತು? ಆರ್ ಪೀಪಲ್ ವೆರಿ ಹಾರ್ಶ್ ಇನ್ ಜಡ್ಜಿಂಗ್? ಜನರಲ್ ಆಗಿ ಸೊಸೈಟಿಯಲ್ಲಿ ಆ ಪ್ರೆಷರ್ ಇತ್ತು ಯಾವಾಗ್ಲೂ. ಯಾಕಂದ್ರೆ ಅವ್ರು ಒಂಥರ ಜಡ್ಜ್ ಮಾಡ್ತಾ ಇದ್ರು. ಯಾಕಂದ್ರೆ ಇಷ್ಟೊಂದು ಡಿಸೆಬಿಲಿಟಿ ಇದೆ, ಏನಕ್ಕೆ ಸ್ವಿಮ್ಮಿಂಗ್ ಹಾಕ್ತೀರಾ, ಸ್ಪೋರ್ಟ್ಸ್ ಅಲ್ಲಿ ಅವ್ನ ಕೆರಿಯರ್ ಮಾಡಕ್ ಆಗುತ್ತಾ ಅಂತ ಅವ್ರು ಕ್ವೆಶ್ಚನ್ ಮಾರ್ಕ್ ಮಾಡ್ತಾ ಇದ್ರು. ನಾವು ಆಲ್ರೆಡಿ ಡಿಸೈಡ್ ಮಾಡಿರುವಾಗ, ನನ್ನ ತಂದೆ ತಾಯಿಯವರು ಆಲ್ರೆಡಿ ಡಿಸೈಡ್ ಮಾಡಿ, ಎಸ್
ಇದೊಂದು ರಿಸ್ಕ್ ಆಗಿದ್ರೇನು ನಾವು ತಗೊಳ್ತೀವಿ, ಫ್ಯೂಚರಲ್ಲಿ ಇದು ನಿಂಗೊಂದು ಕೆರಿಯರ್ ಆಗಿ ಓಪನ್ ಅಪ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡಿದ್ರೇನು ಸೊಸೈಟಿಯಲ್ಲಿ ಬೇರೆ ತರ ನೋಡ್ತಾ ಇದ್ರು. ಇಲ್ಲ ಇದಾಗಲ್ಲ ಅಂತ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲೇ ನೋಡ್ತಾ ಇದ್ರು. ಬಟ್ ಅದನ್ನ ನಾವು ಪ್ರೂವ್ ಮಾಡ್ಬೇಕಂತಿಲ್ಲ ಅವ್ರಿಗೆ. ನಮಗೇನ್ ಇಷ್ಟ ಆಗುತ್ತೋ, ನನಗೇನ್ ಇಷ್ಟ ಆಗುತ್ತೋ ಅದನ್ನ ಮಾಡಕ್ ಹೋದ್ರೆ ನನ್ನ ಹೈಟ್ ರೀಚ್ ಆಗ್ತೀನಿ. ಅಂಡ್ ಅದೇ ನನಗ್ ಬೇಕಾಗಿದ್ದು. ಯಾಕಂದ್ರೆ ನನ್ನ ಅಂಗವಿಕಲತೆ ನೋಡ್ಕೊಂಡು ನಾನು ಒಂದೇ ಕಡೆ ಕೂತಿದ್ರೆ ಇಷ್ಟು ದೂರ ನಾನು ಬರಕ್ ಆಗ್ತಾ ಇರ್ಲಿಲ್ಲ. ಅದು ಇದೆ, ಬಟ್ ಅದನ್ನ ಇಟ್ಕೊಂಡು ನಾನು ಏನ್ ಮಾಡ್ಬೋದು ಅಂತ ನೋಡಿ ಅದನ್ನ ನಾನು ಆ ಒಂದು ವೀಕ್ನೆಸ್ ನ ಸ್ಟ್ರೆಂತ್ ಆಗಿ ನೋಡಿದ್ದಕ್ಕೆ ನಾನು ಇಷ್ಟು ದೊಡ್ಡ ಸ್ವಿಮ್ಮರ್ ಆಗಿರೋಕ್ಕೆ ಸಾಧ್ಯ ಆಗಿದೆ. ಸೊ ನೆಗೆಟಿವಿಟಿ ಇತ್ತು, ಬಟ್ ಆ ನೆಗೆಟಿವಿಟಿ ನಾನು ನೋಡ್ಲಿಲ್ಲ, ನನ್ನ ಫ್ಯಾಮಿಲಿಯವರು ನೋಡ್ಲಿಲ್ಲ. ಅವರು ಎಷ್ಟು ಸಪೋರ್ಟ್ ಆಗುತ್ತೋ, ನನ್ನ ಹೊರದೇಶ ಕರ್ಕೊಂಡು ಹೋಗಿರ್ಲಿ, ಇಲ್ಲ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಇರುವಾಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗಿರ್ಲಿ, ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ಬಂದು ನಂಗೆ ಚೇರ್ ಮಾಡಿದ್ರು. ಸೊ ಅದರಿಂದ ನನಗೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಮತ್ತೆ ಅದರಷ್ಟೇ ನನಗೆ ಆ ಫ್ಯಾನ್ಸು ಜಾಸ್ತಿ ಆದರು. ಇಲ್ಲ ಇಷ್ಟೆಲ್ಲ ಅಂಗವೈಕಲ್ಯತೆ ಇದ್ದು ಇವನು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾನೆ ಅಂತ. ಸೊ ಅವ್ರ ಸಪೋರ್ಟಿಂದ, ಅವರೊಂದು ಕೊಟ್ಟಿರೋ ಒಂದು ಜವಾಬ್ದಾರಿಯಿಂದ ನನಗೆ ಇನ್ನೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನಿಸ್ತು. ಸೊ ದೀಸ್ ಆರ್ ದ ಲೈಫ್ ಲೆಸನ್ಸ್. ಯಾಕಂದ್ರೆ ಅತ್ಯಂತ ಮುಖ್ಯವಾಗಿ ಎಲ್ಲರೂ ಬರೀ ಕ್ರೀಡಾಪಟುಗಳು ಅಷ್ಟೇ ಅಲ್ಲ, ಕ್ರೀಡಾ ಆಸಕ್ತರು ಅಷ್ಟೇ ಅಲ್ಲ, ಎಲ್ಲರಿಗೂ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಲೈಫ್ ಲೆಸನ್ಸ್. ನಾವು ಯಾರಿಗೂ ನಮ್ಮ ಬಗ್ಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತ ನಮಗೇನು ಗೊತ್ತಿದೆಯೋ ಅದನ್ನ ನಾವು ಇಫ್ ಯು ಕ್ಯಾನ್ ಬೆಟರ್ ಅವರ್ ಸೆಲ್ಸ್, ನಿಜವಾಗ್ಲೂ ಗುರಿಯನ್ನ ತಲುಪೋದ್ರಲ್ಲಿ ಯಾವುದೇ ಸಂಶಯ ಅನ್ನೋದು ಇರೋದಿಲ್ಲ. ನನಗೊಂದು ಏನು ಚಾಲೆಂಜ್ ಇತ್ತಂದ್ರೆ ಅವ್ನ ಕಾಲು ಹೊಡಿಯೋಕ್ಕಾಗಲ್ಲ. ಅವ್ನ ಬಾಡಿ ಬ್ಯಾಲೆನ್ಸ್ ಅವನ ಗ್ರಾವಿಟಿ ತುಂಬ ಜಾಸ್ತಿ ಇರುತ್ತೆ ನೀರೊಳಗೆ. ಯಾಕಂದರೆ ಕಾಲು ಪವರ್ಲಿಂದ ಅವನು ಆಟೋಮೆಟಿಕ್ಲಿ ಡ್ರೌನ್ ಆಗ್ತಾನೆ. ಅದನ್ನು ಚಾಲೆಂಜ್, ಅದನ್ನು ಟ್ರೈನ್ ಮಾಡೋಕ್ಕೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬಟ್ ಅವ್ನು ಶೋಲ್ಡರ್ ಸ್ವಲ್ಪ ಸ್ಟ್ರೆಂತ್ ಮಾಡಿ ಅವ್ನು ಸ್ವಿಮ್ಮಿಂಗ್ ಹೇಳಿಕೊಟ್ಟು ಒಂದು ಲೆವೆಲ್ ಬಂದಿದ್ದಾನೆ ಅವನು. ತುಂಬಾ ಚಾಲೆಂಜ್ ಇತ್ತು ನನಗೇಂದ್ರೆ ಒಂದು ಗಾಡ್ ಗಿವನ್ ಗಿಫ್ಟ್ ಅವನಿಗೆ. ಇವತ್ತು ತನಕ ಆಲ್ಮೋಸ್ಟ್ 22 ವರ್ಷ ಸ್ವಿಮ್ಮಿಂಗ್ ಮಾಡ್ತಾನೆ. ಇವತ್ತು ತನಕ ಒಂದು ಇಂಜರಿ, ಶೋಲ್ಡರ್ ಇಂಜರಿನೂ ಆಗಿರಲಿಲ್ಲ. ದಟ್ ಈಸ್ ಅ ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ನಿರಂಜನ್. ಅವನ ಹಾರ್ಡ್ ವರ್ಕ್, ಮೆಂಟಲ್ ಟಫ್ನೆಸ್, ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ಮೋರ್ ಪ್ಲಸ್ ಪಾಯಿಂಟ್ ಫಾರ್ ಹಿಮ್. ಜೀವನದಲ್ಲಿ ಮೊದಲ ಬಾರಿಗೆ ಯಾವುದೋ ಒಂದು ಕಾಂಪಿಟಿಷನ್ ನಿಮಗೆ ಒಂದು ರಹದಾರಿಯನ್ನ ತೆರೀತು, ಅದೊಂದು ಬೂಸ್ಟ್ ಕೊಡ್ತು ಅಂದ್ರೆ ಅದು ಎಷ್ಟನೇ ವಯಸ್ಸಿನಲ್ಲಿ ಹಾಗೂ ಯಾವ ಕಾಂಪಿಟೇಷನ್? ಅಂದ್ರೆ ನಾನು ಸ್ವಿಮ್ಮಿಂಗ್ ಜಾಯಿನ್ ಮಾಡಿ 6 ತಿಂಗಳಿಗೆ ನನ್ನ ಕಾಂಪಿಟೇಷನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನನ್ನ ಕೋಚ್ ಜಾನ್ ಕ್ರಿಸ್ಟೋಫರ್ ಅನ್ನೋರು ನನ್ನ ಸ್ಪಾಟ್ ಮಾಡಿ, ಇಲ್ಲ ಈ ಮಗುಗೆ ಇನ್ನೂ ಸ್ವಲ್ಪ ಟ್ಯಾಲೆಂಟ್ ಇದೆ, ಇವ್ರನ್ನ ಪ್ಯಾರಾಲಿಂಪಿಕ್ಸ್ ಅನ್ನೋ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು, ಪ್ಯಾರಾ ಅಂತ ಅಂಗವೈಕಲ್ಯರಿಗೆ ಡಿಫ್ರೆಂಟ್ ಆಗಿ ಒಂದು ಕಾಂಪಿಟೇಷನ್ ಇದೆ ಅಂತ ನಮ್ಮ ಅಪ್ಪ ಅಮ್ಮಗೆ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟು ಭಯ ಆಯಿತು, ಯಾಕಂದರೆ ತನ್ನ ಮಗು ಎದ್ದು ನಿಂತ್ಕೊಳ್ಳಿ, ಎದ್ದು ನಡೀಲಿ ಅನ್ನೋದೇ ಒಂದು ಗುರಿಯಾಗಿತ್ತು. ನಮಗೆ ಕಾಂಪಿಟೇಷನ್ ಹೋಗಬೇಕು ಅಂತ ನಾನು ಸ್ವಿಮ್ಮಿಂಗ್ ಜಾಯಿನ್ ಮಾಡಿರಲಿಲ್ಲ. ಬಟ್ ಅವಾಗ ಆ ರಿಸ್ಕ್ ತೊಗೊಂಡು ನೋಡೋಣ ಹೆಂಗಾಗುತ್ತೆ, ಏನಾದರೂ ಒಂದು ಫ್ಯೂಚರಲ್ಲಿ ಒಂದು ಅವೆನ್ಯೂ ಓಪನ್ ಆಗುತ್ತೆ ಅಂತ ನಮ್ಮ ಅಪ್ಪ ಅಮ್ಮ ಆಯಿತು ಸರ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನು 6 ತಿಂಗಳು ಸ್ವಿಮ್ಮಿಂಗ್ ಜಾಯಿನ್ ಆಗಿ 6 ತಿಂಗಳಿಗೆ ನನ್ನ ಫಸ್ಟ್ ನ್ಯಾಷನಲ್ ಕಾಂಪಿಟೇಷನ್ ಬಾಂಬೆಯಲ್ಲಿ ಸ್ವಿಮ್ ಮಾಡಿದೆ. ಆ ಕಾಲದಲ್ಲಿ ಮಾಡಿ ನಾನು ಸಿಲ್ವರ್ ಮೆಡಲ್ ಗೆದ್ದೆ. ನಮ್ಮ ಕರ್ನಾಟಕಕ್ಕೆ ಸಿಲ್ವರ್ ಮೆಡಲ್ ಗೆದ್ದೆ. ಆ ಸಿಲ್ವರ್ ಮೆಡಲ್ ನನಗೆ ತುಂಬ ಒಂದು ಬೂಸ್ಟ್ ಆಯಿತು. ಆ್ಯಂಡ್ ಎಲ್ಲರೂ ಬಹಳ ಸಪೋರ್ಟ್ ಮಾಡಿದ್ರು ಅವಾಗ, ಕರ್ನಾಟಕಕ್ಕೆ ಗೆದ್ದಿದ್ಯಾ, ಇದೊಂದು ದೊಡ್ಡ ಸಾಧನೆ ನಿಂಗೆ ಅಂತ. ಸೊ ಅವಾಗಿಂದ ನಾನು ಕಾಂಪಿಟೇಟಿವ್ ಆಗಿ ಸ್ವಿಮ್ಮಿಂಗ್ ತೊಗೊಂಡೆ. ಅಲ್ಲಿ ತನಕ ಬರೀ ಒಂದು ಆಕ್ವಾ ಥೆರಪಿ ಅಂತ ಏನು ಹೇಳ್ತೀವಿ, ಕಾಲ್ ಸ್ಟ್ರೆಂತ್ ಮಾಡೋಕ್ಕೆ ತನಕ ಇತ್ತು. ಬಟ್ ಆ ಮೆಡಲ್ ಒಂಥರ ಚೇಂಜ್ ಆಯಿತು, ಲೈಫೇ ಚೇಂಜ್ ಆಯ್ತು ನನಗೆ. ಅದು ಸ್ಟಾರ್ಟ್ ಮಾಡಿದ್ದೆ ಆ ನ್ಯಾಷನಲ್ ಮೆಡಲಿಂದ ಆಗಿದ್ದರಿಂದ, ಅದು ಕರ್ನಾಟಕಕ್ಕೆ ಗೆದ್ದಿದ್ದಾಗಿಂದ ಅದೊಂಥರ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು. ಅಲ್ಲಿಂದ ನನ್ನೊಂದು ಕಾಂಪಿಟೇಟಿವ್ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ ಸೊ ಮೊದಲ ಬಾರಿಗೆ ಒಂದು ರಜತ ಪದಕ, ಇಟ್ ಓಪನ್ಡ್ ಅವೆನ್ಯೂಸ್, ಲಾಟ್ ಆಫ್ ವಿಸ್ಟಾಸ್ ಅಂತ ತಿಳ್ಕೊಂಡ್ವಿ. ಇದು ನಮ್ಮ ಸ್ಟೇಟ್ ನ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಂತ ಒಂದು ಪ್ರೈಡ್. ನೇಷನ್ ನ ಮೊದಲ ಬಾರಿಗೆ ರೆಪ್ರೆಸೆಂಟ್ ಮಾಡಿದಾಗ ಟು ವೇರ್ ದಟ್ ಟ್ರೈ ಕಲರ್ ಪ್ರೈಡ್ ಫಾರ್ ದ ಫಸ್ಟ್ ಟೈಮ್ ಹೇಗನ್ಸ್ತು? ಒಂದು 5-6 ಇಯರ್ಸ್ ನಾನು ಕರ್ನಾಟಕಕ್ಕೆ ಆಡ್ತಾ ಇದ್ದೆ. ಅವಾಗಲೂ ಆನ್ ಅಂಡ್ ಆಫ್ ಇದೆ, ಯಾಕಂದರೆ ಭಾಳಷ್ಟು ಸರ್ಜರಿಗಳು ಆಗ್ತಾ ಇತ್ತು. 2012-13 ಆ ಪೀರಿಯಡಲ್ಲಿ ನನಗೆ ಕಾಲ್ ಬಂತು ಫೆಡರೇಷನಿಂದ, ಈ ಥರ ನಿನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಸೊ ಒಂದು ಕಾಂಪಿಟೇಷನ್ ನಡೀತಿದೆ ಯುರೋಪ್ನಲ್ಲಿ, ಜರ್ಮನಿಯಲ್ಲಿ ನಡೀತಾ ಇದೆ, ಸೊ ನಾವು ಆ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಸೊ ಆ ಕಾಲ್ ಬರೋವಾಗ ಫಸ್ಟ್ ಟೈಮ್ ನಾನು ಇಂಡಿಯನ್ ಜರ್ಸಿ ಹಾಕೊಳ್ತಾ ಇರೋದು, ಫಸ್ಟ್ ಟೈಮ್ ನಾನು ಆ ಟ್ರೈ ಕಲರ್ನ ವೇರ್ ಮಾಡಿ ಹೋಗ್ತಾ ಇರೋದು ಅಂದಿದ್ದು ಭಾಳ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು. ಅಲ್ಲಿ ಹೋಗಿ ನಾನು ಒಂದು 2-3 ಇವೆಂಟ್ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಒಂದು ಬ್ರಾನ್ಸ್ ಮೆಡಲ್ ಗೆದ್ದೆ.
ಸೊ ದಟ್ ವಾಸ್ ಒಂಥರ ವೆರಿ ಮೆಮೊರಬಲ್, ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕಂದರೆ ಇಂಡಿಯಾ ಭಾರತವನ್ನು ರೆಪ್ರೆಸೆಂಟ್ ಮಾಡಿ ಮೆಡಲ್ ಗೆಲ್ಲೋದು ಅನ್ನೋದು ಇಟ್ ವಾಸ್ ಓನ್ಲಿ ಅ ಡ್ರೀಮ್ ನನಗೆ. ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಐ ಮೀನ್ ಕರ್ನಾಟಕ ರೆಪ್ರೆಸೆಂಟ್ ಮಾಡೋದೇ ಒಂದು ದೊಡ್ಡತನ ಆಗಿತ್ತು ನನಗೆ. ಅದು ಬಿಟ್ಟು ಭಾರತ ರೆಪ್ರೆಸೆಂಟ್ ಮಾಡೋದು ನನಗೆ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಅದು ಮಾಡೋವಾಗ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಇಲ್ಲ, ಇಷ್ಟು ಜನ ನೋಡ್ತಾ ಇದ್ದಾರೆ, ನಾನು ಭಾರತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಆ ಟ್ರೈ ಕಲರ್ ನನ್ನ ಚೆಸ್ಟ್ ಮೇಲೆ ಇದೆ ಅನ್ನೋದು. ಸೊ ಅದರಿಂದ 2012-13 ನಾನು ಕನ್ಸಿಸ್ಟೆಂಟ್ ಆಗಿ ಜೂನಿಯರ್ ಟೀಮಲ್ಲಿ ಇದ್ದೆ, ಇಂಡಿಯನ್ ಜೂನಿಯರ್ ಟೀಮ್ಗೆ. ಆಮೇಲೆ 2016 ಸೀನಿಯರ್ ಟೀಮಿಗೆ ಕ್ವಾಲಿಫೈ ಆದೆ. 16 ನಾನು ಇಂಡಿಯಾಗೆ ಸೀನಿಯರ್ ಟೀಮಲ್ಲಿ ಆಡ್ತಾ ಇದ್ದೀನಿ. ಅಷ್ಟು ಕೋಟ್ಯಾಂತರ ಜನ ಇದ್ದಾರೆ, ಅಷ್ಟು ಜನಸಂಖ್ಯೆಯಲ್ಲೂ ಯು ಗಾಟ್ ಸೋ ಮೆನಿ ಮೆಡಲ್ಸ್. ಸೊ ಇದು ಇಲ್ಲೇ ನಿಲ್ಲಲ್ಲ. ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಅಟ್ ಆಲ್, ಟೋಟಲಿ. ಈ ರೀತಿಯಾದಂಥ ಎಷ್ಟೋ ಜರ್ನಿ, ಎಷ್ಟೋ ಮೈಲಿಗಲ್ಲುಗಳನ್ನ ನೀವು ಭಾರತಕ್ಕಾಗಿ ತಂದುಕೊಟ್ಟಿದ್ದೀರಾ, ಹಲವಾರು ಪದಕಗಳನ್ನ. ಯು ಆರ್ ದ ಮೆಡಲ್ ಮ್ಯಾನ್. ನಾವೆಲ್ಲರೂ ನಮ್ಮ ಪ್ರಪಂಚದಲ್ಲೇ ನೋಡೋದೇ ಆದ್ರೆ ಇದು ಮೆಡಲ್ ಮ್ಯಾನ್ ಆಫ್ ಇಂಡಿಯಾ. ಇಂಡಿಯಾನ ರೆಪ್ರೆಸೆಂಟ್ ಮಾಡುವಂಥ ಅತಿ ದೊಡ್ಡ ಪದಕಗಳ ಒಂದು ಸರದಾರ ಅಂದ್ರೆ ನೀವು. ಒಂದೊಂದು ಪದಕಕ್ಕೂ ತನ್ನದೇ ಆದಂತಹ ವಿಶೇಷತೆ ಅನ್ನೋದು ಇರುತ್ತೆ. ಫಸ್ಟ್ ಟೈಮ್ ಆ ಚಿನ್ನ ಬಂದಾಗ ಏನ್ ಅನ್ಸ್ತು? ಮೊದಲ ಚಿನ್ನ, ಅದು ಯಾವುದೇ ಒಂದು ಕಾಂಪಿಟಿಷನ್ ಆಗಿರ್ಲಿ, ಹೇಗನ್ನಿಸ್ತು? ಅಂದ್ರೆ ಎವ್ರಿ ಅಥ್ಲೀಟ್ಗೆ ಆ ಗೋಲ್ಡ್ ಮೆಡಲ್ ಗೆಲ್ಲೋದು ಅನ್ನೋದು ಇಟ್ಸ್ ಅ ಡ್ರೀಮ್. ಯಾಕಂದ್ರೆ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ನಾವು ಅದಕ್ಕೆ ಯಾವಾಗ್ಲೂ ಸ್ವಿಮ್ ಮಾಡೋದು, ಅದಕ್ಕೆ ಯಾವಾಗ್ಲೂ ಟ್ರೈನ್ ಮಾಡೋದು. ಬಟ್ ಗೋಲ್ಡ್ ಅನ್ನೋದು ಅದೊಂದು ಅಲ್ಟಿಮೇಟ್. ಆ ಕಾಂಪಿಟೇಷನ್ ಅಲ್ಲಿ ನಾನೇ ಬೆಸ್ಟ್ ಅಂತ ಹೇಳೋ ಥರ. ಸೊ ಫಸ್ಟ್ ಗೋಲ್ಡ್ ಮೆಡಲ್ ವಿನ್ ಮಾಡೋವಾಗ ಅದು ಜೂನಿಯರ್ ಲೆವೆಲ್ ಇಂಡಿಯಾಗೆ ಆಡೋವಾಗಲೇ ನಾನು ಒಂದೇ ಸಲ 5-6 ಗೋಲ್ಡ್ ಮೆಡಲ್ ಗೆದ್ದಿದ್ದೆ. ಸೊ ಅದು ಒಂಥರ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು. ಇದು ನೆದರ್ಲೆಂಡ್ಸ್ ಅಲ್ಲಿ ನಡೆದಿದ್ದು ಜೂನಿಯರ್ ವರ್ಲ್ಡ್ ಗೇಮ್ಸ್ ಅಂತ ನಡೆಯುತ್ತೆ ಅಲ್ಲಿ. ಅದರಲ್ಲಿ ನಾನು ಹೋಗೋವಾಗ ನನಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ ಇಷ್ಟು ಮೆಡಲ್ ಗೆಲ್ತೀನಿ ಅಂತ. ಪ್ಲಸ್ ನಾನಾಗಿರಲಿ, ನನ್ನ ಕೋಚ್ ಆಗಿರಲಿ, ನನ್ನ ಟೀಮ್ ಆಗಿರಲಿ, ನಾವು ಡಿಸೈಡ್ ಮಾಡ್ಕೊಂಡು ಹೋಗಲ್ಲ. ಅಲ್ಲಿ ಹೋಗಿ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀವಿ, ಅದರಲ್ಲಿ ಫಸ್ಟ್ ಟಾಪ್ 3 ಬರೋವಾಗ ಮೆಡಲ್ ಬರುತ್ತೆ. ಬಟ್ ಆ ಒಂದು ಕಾಂಪಿಟೇಷನ್ ತುಂಬ ಸ್ಪೆಷಲ್ ಕಾಂಪಿಟೇಷನ್ ಆಗಿತ್ತು. ಯಾಕಂದರೆ 30ಗಿಂತ ಹೆಚ್ಚು ಕಂಟ್ರೀಸ್ ಭಾಗವಹಿಸ್ತು ಅಲ್ಲಿ. ಅದರಲ್ಲಿ ನಾನು 7 ಚಿನ್ನದ ಪದಕ ಗೆದ್ದೆ. ಅದೇ ಒಂದು ರೆಕಾರ್ಡ್ ಆಯಿತು. ಮತ್ತು 10 ಇವೆಂಟ್ರಲ್ಲಿ 10 ಮೆಡಲ್ ಗೆದ್ದಿದ್ದೆ. ಸೊ ಅದು ಇನ್ನೊಂದು ರೆಕಾರ್ಡ್ ಆಯಿತು. ಸೊ ಈ ಥರ ಒಂದೇ ಇವೆಂಟ್ರಲ್ಲಿ 2-3 ರೆಕಾರ್ಡ್ ಬ್ರೇಕ್ ಆಯಿತು. ಅದೇ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಆಗಿರಲಿ ಮತ್ತು ಇಂಡಿಯನ್ ಸರ್ಕಾರ ಆಗಿರಲಿ ನನಗೆ ನ್ಯಾಷನಲ್ ಅವಾರ್ಡ್ ಕೊಡ್ತು. ಮತ್ತು ಕರ್ನಾಟಕ ಸರ್ಕಾರ ನನಗೆ ಏಕಲವ್ಯ ಮತ್ತು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್, ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಆ ಅವಾರ್ಡು ನನಗೆ ಬಂತು. ನಾನು ಒನ್ ಆಫ್ ದ ಯಂಗೆಸ್ಟ್ ಆಗಿದ್ದೆ ಆ ಟೈಮ್ನಲ್ಲಿ. ಸೊ ಆ ಚಿನ್ನದ ಪದಕ ನನಗೆ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್ ಆಗಿತ್ತು ನನಗೆ. ಇದರ ಜೊತೆಗೆ ಜೀವನದ ನಿಮ್ಮ ಪಯಣದ ಉದ್ದಕ್ಕೂ ಎಲ್ಲ ಸವಾಲುಗಳನ್ನ ನಿಮ್ಮ ಜೊತೆ ನಿಂತು ನೋಡಿ ಹೊಸ ಜೀವನವನ್ನ ಕಟ್ಕೊಡ್ಲಿಕ್ಕೆ ಬುನಾದಿಯನ್ನ ಹಾಕಿದಂತ ಕೋಚ್. ನಿಮಗೆ ಆ ಒಂದು ಏಕಲವ್ಯ ಪ್ರಶಸ್ತಿ ಬಂದಾಗ ರಾಜ್ಯಂತ ಅತ್ಯಂತ ಪ್ರತಿಷ್ಠಿತ ಸ್ಥಳ ಅದು. ಇನ್ನ ರಾಷ್ಟ್ರೀಯ ಪ್ರಶಸ್ತಿಗಳು ಎದುರಾದಾಗ ಕೋಚ್ನ ಒಂದು ಕಣ್ಗಳಲ್ಲಿ ದ ಟ್ವಿಂಕಲ್, ದ ಸ್ಪಾರ್ಕ್ ಇನ್ ಹಿಸ್ ಐಸ್ ನೀವು ಗಮನಿಸಿದ್ರ? ಹೇಗನ್ಸ್ತು? ಏನ್ ಹೇಳಿ ಬಯಸ್ತೀರಾ ಕೋಚ್ ಬಗ್ಗೆ? ಖಂಡಿತ ನನ್ನ ಕೋಚ್ ಒಂಥರ ನನ್ನ ಫ್ಯಾಮಿಲಿ ಮೆಂಬರ್ ಥರ ಅವ್ರು. ಯಾಕಂದರೆ ನಾನು ಚಿಕ್ಕ ವಯಸ್ಸು, ನಾನು 4-5 ವಯಸ್ಸಲ್ಲಿರುವಾಗ ಅವ್ರು ನನ್ನ ಸ್ಪಾಟ್ ಮಾಡಿದ್ದು. ಇವಾಗಲೂ ಅಷ್ಟೇ ಅವ್ರಿಗೆ ಗೊತ್ತು ನಾನು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಈಚ್ ಇನ್ ಎವ್ರಿ ಮೊಮೆಂಟ್ ನಂದು ಟ್ರ್ಯಾಕ್ ಮಾಡ್ತಾರೆ. ಸೊ ನಾನು ಸರಿಗೆ ಮಾಡ್ತಾ ಇದ್ದೀನಾ, ಸರಿಗೆ ಮಾಡ್ತಾ ಇಲ್ವಾ, ಇಫ್ ಐ ಆಮ್ ಅಂಡರ್ ಗೋಯಿಂಗ್ ಅ ಪೇನ್, ಇಫ್ ಐ ಆಮ್ ನಾಟ್ ಅಂಡರ್ ಗೋಯಿಂಗ್ ಅ ಪೇನ್, ನಾನು ಮೆಡಲ್ ಗೆಲ್ಲೋವಾಗ ಎಷ್ಟು ಸೆಲೆಬ್ರೇಟ್ ಮಾಡ್ತೀನಿ, ನಾನು ಮೆಡಲ್ ಸೋಲೋವಾಗ ಎಷ್ಟು ನನ್ನ ಒಂಥರ ಒಂದು ಸ್ಯಾಡ್ನೆಸ್ ಇರುತ್ತೆ ಅಂತ ಹೀ ಇಸ್ ದ ಫಸ್ಟ್ ಪರ್ಸನ್ ಟು ನೋ. ಆ್ಯಂಡ್ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವರ್ಡ್ಸ್, ಇಟ್ಸ್ ವೆರಿ ಶಾರ್ಟ್ ಆಫ್ ವರ್ಡ್ಸ್ ನನಗೆ. ಯಾಕಂದರೆ ಈಸ್ ಬೀನ್ ದೇರ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ನಾನು ದೊಡ್ಡ ಏಷ್ಯನ್ ಗೇಮ್ಸ್ ಮೆಡಲ್ ಗೆಲ್ಲೋವಾಗಲೂ ನನ್ನ ಜೊತೆ ಇದ್ದಿದ್ದಾರೆ. ನಾನು ದೊಡ್ಡ ಮಟ್ಟದಲ್ಲಿ ಒಂದು ಸ್ಮಾಲ್ ಮಾರ್ಜಿನಲ್ ಸೋಲೋವಾಗಲೂ ನನ್ನ ಜೊತೆ ಇದ್ದಾರೆ. ಸೊ ಅವರಿಗೆ ಅದೊಂದು he's been part of my family, he's been part of my life for a very very long time. So ನಾನು ಎಷ್ಟು ಗೆಲ್ತೀನೋ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ, ನಾನು ಎಷ್ಟು ಸೋಲ್ತೀನೋ ಅವ್ರು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಇಲ್ಲ ಮೇ ಬಿ ನಾನು ಸರಿ ಇದನ್ನು ಮಾಡಿರಲ್ಲ, ಟ್ರೈನಿಂಗ್ ಮಾಡಿಲ್ಲ, ಅದಕ್ಕೆ ನಿನ್ಗೆ ಅಲ್ಲಿ ಮಿಸ್ ಆಯಿತು ಅಂತ. ಸೊ ಇಟ್ಸ್ ಬೀನ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್. ನಾನು ಜಾನ್ ಸರ್ ನನ್ನ ಲೈಫಲ್ಲಿ ಇದ್ದು ನನ್ನ ಕೋಚ್ ಆಗಿದ್ದಿದ್ದಕ್ಕೆ ಡೆಫಿನೆಟ್ಲಿ ಅ ಬ್ಲೆಸ್ಸಿಂಗ್. ಯಾಕಂದ್ರೆ ಎವ್ರಿ ಪಲ್ಸ್ ನಿಮ್ಮಲ್ಲಿ ಆಗುವಂತ ಚಿಕ್ಕ ಪುಟ್ಟ ಬದಲಾವಣೆಗಳು, ನಿಮ್ಮ ಪ್ರತಿ ಒಂದು ರಿಕ್ವೈರ್ಮೆಂಟ್ಸ್, ವೆದರ್ ಇಟ್ ಇಸ್ ಇನ್ ಯೋರ್ ಫುಡ್, ಇನ್ ಯೋರ್ ಟ್ರೈನಿಂಗ್, ಇನ್ ಯೋರ್ ಸ್ಟ್ರೆಂತ್, ಸ್ಟಾಮಿನಾ, ರೆಸಿಸ್ಟೆನ್ಸ್ ಟ್ರೈನಿಂಗ್, ಎಲ್ಲವನ್ನ ಅವರು ಗಮನಿಸ್ತಾ ಇರ್ತಾರೆ. ನಿಮ್ಮ ಪ್ರತಿ ಸೋಲನ್ನ ಅವರ ಸೋಲ್ ಅಂತ ಅಂದುಕೊಳ್ತಾರೆ. ನಿಮ್ಮ ಪ್ರತಿ ಗೆಲುವನ್ನ ಇನ್ನಷ್ಟು ನಿಮ್ಮನ್ನ ಮುಂದೆ ತರಬೇಕು ಅಂತ ಹಿ ಮೋಲ್ಡ್ಸ್ ಯು.
ಸೊ ದಟ್ ಮ್ಯಾನ್ ಡೆಫಿನೆಟ್ಲಿ ಡಿಸರ್ವ್ಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ಆಲ್ ಆಫ್ ಅಸ್. ಈ ಜರ್ನಿಯಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಹೇಳೋದಾದ್ರೆ ಏನಂತ ಅಂದ್ಕೊಳ್ತೀರಾ? ವಾಟ್ ಜಸ್ಟ್ ಸ್ಟಾರ್ಟೆಡ್ ಆಸ್ ಒಂದು ಒಳ್ಳೆ ಇಂಡಿಪೆಂಡೆಂಟ್ ಲೈಫ್ ನ ಮಗುವಿಗೆ ನಾರ್ಮಲ್ ಆಗಿ ಕಟ್ಕೊಡೋ ಅಂತ ಒಂದು ನಿಟ್ಟಿನಲ್ಲಿ ಆರಂಭವಾದಂತಹ ಒಂದು ಪಯಣ. ಯು ಆರ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಪರ್ಸನಾಲಿಟಿ, ಈಜುಪಟುಗಳು, ಅದರಲ್ಲೂ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಅಂದ್ರೆ ಯು ಆರ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಪರ್ಸನ್ ಟುಡೇ. ಹೇಗನ್ಸುತ್ತೆ ತಂದೆ ತಾಯಿಯ ಒಂದು ಇದು, ಆಗ ಅವ್ರು ಅಂದುಕೊಂಡಿದ್ದಕ್ಕೂ ಈಗ ನಿರೀಕ್ಷೆಗೂ ಮೀರಿ ಬೆಳೆದಂತ, ತಮ್ಮ ಸಾಧನೆಗಳನ್ನೆಲ್ಲ ಮೀರಿ ಅವ್ರ ಲೈಫ್ಗೆ ಒಂದು ಹೊಸ ತಿರುವನ್ನ ಕೊಟ್ಟಂತ ಒಂದು ಮಗನ ಕುರಿತಾಗಿ? ಅಂದ್ರೆ ನನಗೆ ಸಪೋರ್ಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತಾರಲ್ಲ, ಸೊ ಪಿಲ್ಲರ್ ಆಫ್ ಸ್ಟ್ರೆಂತ್ ಅವರೇ. ಅವ್ರು ಇಲ್ಲ ಅಂದ್ರೆ ನಾನಿಲ್ಲ. ಪ್ಲಸ್ ಅವ್ರು ಕೊಟ್ಟಿರೋ ಅಷ್ಟು ಆ ಕಂಫರ್ಟ್, ಅವ್ರು ಕೊಟ್ಟಿರೋ ಅಷ್ಟು ಆ ಸಪೋರ್ಟ್, ಇನಿಷಿಯಲ್ ಸ್ಟೇಜಲ್ಲಿ ನನಗೆ ಎಷ್ಟು ಪುಷ್ ಮಾಡಬೇಕೋ ಅಷ್ಟು ಪುಷ್ ಮಾಡಿದ್ರು. ಸೊ ಅವರು, ಐ ಆಮ್ ಆಲ್ವೇಸ್ ಬ್ಲೆಸ್ಡ್. ನಾನು ಯಾವಾಗಲೂ ಅದನ್ನೇ ಹೇಳೋದು, ದೇ ಆರ್ ದ ಬೆಸ್ಟ್ ಪೇರೆಂಟ್ಸ್ ಇನ್ ದ ವರ್ಲ್ಡ್ ಅಂತಾನೆ ನಾನು ಹೇಳೋದು. ಯಾಕಂದರೆ ಅವರು ಅವಾಗ ಡಿಸೈಡ್ ಮಾಡಿದ್ರೆ, ಇಲ್ಲ ಒಂದು ಸ್ಪೆಷಲ್ ಸ್ಕೂಲ್ಗೆ ಹಾಕಿ ಒಂದು ನಾರ್ಮಲ್ ಲೈಫ್ ಕೊಡೋಣ ಅಂತ ಅವ್ರು ಅವಾಗ ಡಿಸೈಡ್ ಮಾಡಿದ್ರೆ ನಾನು ಇವತ್ತು ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಅವರು ಆ ಚಿಕ್ಕ ವಯಸ್ಸಿನಲ್ಲಿ ಆ ರಿಸ್ಕ್ ತೊಗೊಂಡ್ರು. ಮತ್ತು ಎಷ್ಟು ಸರ್ಜರಿ ಆಗಿರ್ಬೋದು, ಆ ಖರ್ಚುಗಳಾಗಿರ್ಬೋದು, ಅಲ್ಲ ಇನಿಷಿಯಲಿ ನಾನು ಸ್ವಿಮ್ಮಿಂಗ್ ಬರೋವಾಗ ನನ್ನ ಆಚೆ ಕಡೆ ಕರ್ಕೊಂಡೋಗಿರೋದು, ನನ್ನ ಸ್ಪೆಷಲ್ ನೀಡ್ಸ್ ಇರೋವಾಗ ಬೇರೆ ಕಡೆ ಕರ್ಕೊಂಡೋಗಿರೋಗಿರ್ಬೋದು, ಎಲ್ಲ ಅವರು ಅಷ್ಟು ಮಾಡಿದ್ದಕ್ಕೆ ನಾವು ಒಂದು ಇನ್ ಅ ಸ್ಮಾಲ್ ವೇ ನಾನು ತಿರ್ಗಾ ಕೊಡ್ತಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅವ್ರು ಮಾಡಿರೋ ಅಷ್ಟು ನಾನು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಬಟ್ ಆ ಒಂದು ಮೆಡಲ್ ಮೂಲಕ, ಇಲ್ಲ ಆ ಒಂದು ಭಾರತ ರೆಪ್ರೆಸೆಂಟ್ ಮಾಡಿ ನಾನು ಆ ಮೆಡಲ್ ಗೆಲ್ಲೋ ಮೂಲಕ ಒಂದು ಸ್ವಲ್ಪ ಐ ಆಮ್ ಗಿವಿಂಗ್ ಬ್ಯಾಕ್ ಅನಿಸ್ತಾ ಇದೆ ನನಗೆ. ಬಟ್ ಮೈ ಫ್ಯಾಮಿಲಿ, ಮೈ ಪೇರೆಂಟ್ಸ್ ಆರ್ ಎವ್ರಿಥಿಂಗ್ ನನಗೆ. ಪ್ರಪಂಚಕ್ಕೆ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಕೊಟ್ಟರು. ಯು ಆರ್ ಟ್ರೈಂಗ್ ಟು ರೀಇಂಟ್ರೊಡ್ಯೂಸ್ ದೆಮ್, ರೀಇನ್ಸ್ಟಿಲ್ ದ ಫೇತ್ ದಟ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿ ಆಪರೇಷನ್ ನಿಮ್ಗೆ ಒಂದು ಸ್ಟ್ರಗಲ್ ಇದ್ದ ಹಾಗೆ, ವೆದರ್ ಇಟ್ ಇಸ್ ಫಿಸಿಕಲಿ ತುಂಬಾ ಟೈಮ್ ಲಿಮಿಟೇಷನ್ಸ್, ಡಿಮ್ಯಾಂಡ್ಸ್ ಜಾಸ್ತಿ ಇರುತ್ತೆ. ಹೀಲ್ ಆಗಕ್ಕೆ, ರಿಕವರ್ ಆಗಕ್ಕೆ ಟೈಮ್ ಬೇಕಾಗುತ್ತೆ. ದರ್ ಆರ್ ಮೊಮೆಂಟ್ಸ್ ವೆನ್ ಯು ಫೀಲ್ ವೆರಿ ಲೋ. ಕೆಲವಾರು ಬಾರಿ ಅದೇ ಟೈಮಲ್ಲಿ ಕಾಂಪಿಟಿಷನ್ಸ್ ಇರುತ್ತೆ. ಸೊ ಯು ಮಿಸ್ ಔಟ್ ಆನ್ ವೆರಿ ಬಿಗ್ ಆಪರ್ಚುನಿಟೀಸ್ ಬಿಕಾಸ್ ಆಫ್ ರಿಕವರಿ ಇರ್ಬೋದು, ಹೀಲಿಂಗ್ ಇರಬಹುದು. ಇಂಥ ಟೈಮಲ್ಲಿ ಮೈಂಡ್ ನ ಹೇಗೆ ಇಟ್ಕೋಬೇಕು? ಹೌ ಡು ಯು ಪ್ರೋಗ್ರಾಮ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್? ಯಾವ ರೀತಿ ಪ್ರಿಪೇರ್ ಆಗ್ತೀರಾ? ಅಂದರೆ ನನ್ನ ಸ್ವಿಮ್ಮಿಂಗ್ ಜರ್ನಿಯಲ್ಲಿ ಐ ಹ್ಯಾವ್ ಮಿಸ್ಡ್ ಔಟ್ ಆಲ್ಸೋ ಆನ್ ಅ ಲಾಟ್ ಆಫ್ ಕಾಂಪಿಟೇಷನ್ ಬಿಕಾಸ್ ಆಫ್ ಮೈ ಡಿಸಬಿಲಿಟಿ. ನನಗೆ ಸರ್ಜರಿ, ದೊಡ್ಡ ಕಾಂಪಿಟೇಷನ್ ಮುಂಚೆನೂ ಸರ್ಜರಿ ಆಗಿ ನಾನು ಕ್ವಾಲಿಫೈ ಆಗಿನೂ ಹೋಗದೇ ಇದ್ದಿದ್ದೀನಿ. ಆ ಒಂದು ಮಿಸ್ಡ್ ಆಪರ್ಚುನಿಟಿನೂ ಆಗಿದೆ. ಬಟ್ ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಹರ್ಟ್ ಆಗ್ತಾ ಇತ್ತು. ಯಾಕಂದರೆ ಅಯ್ಯೋ ಇಷ್ಟು ದೊಡ್ಡ ಆಪರ್ಚುನಿಟಿ ಮಿಸ್ ಆಗ್ತಿದೆಯಲ್ಲ ಅಂತ, ತಿರ್ಗಾ ಬರುತ್ತಾ ಇಲ್ವಾ ಅಂತ. ಬಟ್ ಆ ಒಂದು ವಿಜುವಲೈಸೇಷನ್ ಅಂತ ಹೇಳ್ತೀವಿ, ಟು ಸಿ ವೇರ್ ಯು ಆರ್. ನಾನು ಅಲ್ಲಿ ಇರಬೇಕು ಅಂತ ವಿಜುವಲೈಸ್ ಮಾಡ್ಕೊಂಡ್ರೇ ಅಲ್ಲಿ ಹೋಗೋಕ್ಕೆ ನಾನು ಹಾರ್ಡ್ ವರ್ಕ್ ಮಾಡೋಕ್ಕಾಗೋದು. ಸೊ ಆ ಒಂದು ವಿಜುವಲೈಸೇಷನ್ ನನಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಟು ಕೀಪ್ ದಟ್ ಮೈಂಡ್ ಪಾಸಿಟಿವ್ಲಿ. ಸೊ ಅದು ನಾವು ಹೇಳ್ತೀವಿ, ಬಟ್ ಆ ಒಂದು ಪಾಸಿಟಿವಿಟಿ ಯೂಶುವಲ್ ಆಗಿ ನಮಗೆ ಅಷ್ಟು ಈಸಿಯಾಗಿ ಸಿಗಲ್ಲ. ಯಾಕಂದರೆ ಫಿಸಿಕಲ್ ಆಗಿ ನಿಮಗೆ ಏಟಾಗಿರುತ್ತೆ, ಇಲ್ಲ ನಿಮ್ಮ ರಿಕವರಿ ಪೀರಿಯಡ್ಡು ಈಗ ಡಾಕ್ಟರ್ಸ್ 3 ವೀಕ್ಸ್ ಅಂದಿರ್ತಾರೆ, ಬಟ್ ಅದು 6 ವೀಕ್ಸ್ ಆಗುತ್ತೆ. ಬಟ್ ಅದನ್ನು ನೀವು ರಶ್ ಮಾಡಬಾರ್ದು. ಅದನ್ನು ನಾನು ಭಾಳ ಹಾರ್ಡಾಗಿ ಕಳ್ತಿದ್ದೆ. ಯಾಕಂದರೆ ತುಂಬ ಸಲ ಏನಾಗುತ್ತೆ, ಸರ್ಜರಿ ಆಗಿರುತ್ತೆ, ಇಲ್ಲ ಬೇಗ ಹೋಗಬೇಕು ಅಂತ ರಶ್ ಮಾಡಿರ್ತೀವಿ. ರಶ್ ಮಾಡಿ ತಿರ್ಗಾ ಬಂದು ಇಲ್ಲಿ ಟ್ರೈನಿಂಗ್ ಶುರು ಮಾಡಿದ ಕೂಡಲೇ ಇನ್ನೊಂದ್ಸಲಿ ಇಂಜುರಿ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ಎಷ್ಟು ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ತೊಗೊಳ್ತೀರೋ ಆ ಒಂದು ಕಮ್ಬ್ಯಾಕ್ ಇನ್ನೂ ಸ್ಟ್ರಾಂಗರ್ ಆಗುತ್ತೆ. ಸೊ ಆ ಥರ ಎಷ್ಟೊಂದು ಸಲ ಮಿಸ್ ಮಾಡಿದ್ದೀನಿ, ಬಟ್ ಆ ಕಮ್ಬ್ಯಾಕ್ ನನಗೆ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಮೈಂಡಲ್ಲಿ ಅಷ್ಟು ಪಾಸಿಟಿವ್ ಆಗಿ, ಅಷ್ಟು ಸ್ಟ್ರಾಂಗ್ ಆಗಿ ಇದ್ದು, ಇಲ್ಲ ನಾನು ತಿರ್ಗಾ ಒಂದು ಒಳ್ಳೆ ಕಮ್ಬ್ಯಾಕ್ ಕೊಡ್ತೀನಿ, ಕರ್ನಾಟಕಕ್ಕಾಗಲಿ, ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ ನಾನು ಆಡ್ತೀನಿ, ಆ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಲ್ಲ ಫ್ಯೂಚರಲ್ಲಿ ಅಂತ ಹೇಳಿ. ಮತ್ತು ನನ್ನ ಟೀಮ್ ಇದೆ, ನನ್ನ ಕೋಚ್ ಇದೆ, ನನ್ನ ಪೇರೆಂಟ್ಸ್ ಇದ್ದಾರೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ದಂಗೆ ಐ ಬೀನ್ ಬ್ಲೆಸ್ಡ್ ವಿತ್ ದ್ಯಾಟ್. ವಿಶ್ವವಿಖ್ಯಾತ ಈಜುಪಟು ಆಗಿ ಏನ್ ಇಂಪಾರ್ಟೆಂಟ್ ಅನ್ಸುತ್ತೆ ಆಸ್ ಈಗ ಯಾರನ್ನ ಹೊಸದಾಗಿ ಇದಕ್ಕೆ ಬರೋದಿದ್ರೆ, ಟು ಕೀಪ್ ಯು ಆಸ್ ಅ ಮೈಲ್ ಸ್ಟೋನ್, ಅವ್ರದ್ದು ಒಂದು ಗುರಿ ನೀವು ನಿಮ್ಮ ಜೊತೆ ಆಡಬೇಕು, ಇಲ್ಲ ನಿಮ್ಮ ಸಮಾನಾಂತರವಾಗಿ ಅವ್ರೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಯಾವ ಒಂದು 4 pillars ನ ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಐ ಮೀನ್ ಫಸ್ಟ್ ಹಾರ್ಡ್ ವರ್ಕ್. ಯಾಕಂದರೆ ನಥಿಂಗ್ ಹ್ಯಾಪನ್ಸ್ ಓವರ್ ನೈಟ್. ಈಗ ನಾಳೆನೇ ನಾನು ವರ್ಲ್ಡ್ ಚಾಂಪಿಯನ್ ಆಗಬೇಕು ಅಂದರೆ ಆಗೋಕ್ಕಾಗಲ್ಲ. ಮತ್ತು ಆ ಪೇಷನ್ಸ್ ಇರಲೇಬೇಕು. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಒಂದೊಂದ್ಸಲಿ ನಿಮಗೆ
ಆ ಒಂದು ಬೇಕಾಗಿರೋ ರಿಸಲ್ಟ್ ಬರಲ್ಲ. ಸೊ ಏನು ಮಾಡ್ತೀವಿ, ವಿ ಈಸಿಲಿ ಗಿವ್ ಅಪ್. ಸೊ ಆ ಒಂದು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಟ್ಕೊಂಡು, ಆ ಪೇಷನ್ಸ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ, ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಸ್ಯಾಕ್ರಿಫೈಸ್ ಥಿಂಗ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು 6-7 ವರ್ಷ ನಾನು ನನ್ನ ಪೇರೆಂಟ್ಸ್ ಜೊತೆ ಇರೋಕ್ಕಾಗಿಲ್ಲ. ಯಾಕಂದರೆ ನಾನು ಹೊರದೇಶದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ನನಗೆ ಫ್ರೀ ಟೈಮ್ ಸಿಗೋವಾಗ ಅವ್ರಿಗೆ ಫ್ರೀ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಎಷ್ಟೊಂದು ಸಲ ಫಂಕ್ಷನ್ಸ್ ಆಗಿರಲಿ, ಫೆಸ್ಟಿವಲ್ಸ್ ಆಗಿರಲಿ, ಅದಕ್ಕೆ ನಾನು ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ, ನನಗೆ ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಬಟ್ ಅದೆಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೇನೆ ನಾನು ಇಂಡಿಯಾಗೆ ಮೆಡಲ್ ಗೆಲ್ಲಕ್ಕಾಗೋದು ಅನ್ನೋವಾಗ ಈ ಸ್ಯಾಕ್ರಿಫೈಸಸ್ ತುಂಬ ಸ್ಮಾಲ್ ಸ್ಯಾಕ್ರಿಫೈಸಸ್ ಆಗ್ಬಿಡುತ್ತೆ. ಯಾಕಂದರೆ ನೀವು ಒಂದು 140 ಕೋಟಿ ಪೀಪಲ್ನ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೆ ಆಡ್ತೀರಾ ಅನ್ನೋವಾಗ ದೀಸ್ ಆರ್ ವೆರಿ ಸ್ಮಾಲ್ ಸ್ಯಾಕ್ರಿಫೈಸಸ್. ತಂದೆ ತಾಯಿ ಜೊತೆ ಇರೋಕ್ಕಾಗ್ತಾ ಇಲ್ಲ, ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋವಾಗ ಅದು ಯು ಶುಡ್ ಬಿ ಏಬಲ್ ಟು ಹ್ಯಾವ್ ದಟ್ ಸ್ಯಾಕ್ರಿಫೈಸ್ ಟು ಅಚೀವ್ ಬಿಗ್. ಸೊ ಅದರಿಂದ ಆ ಒಂದು ಹಾರ್ಡ್ ವರ್ಕ್, ಆ ಒಂದು ಪೇಷನ್ಸ್, ಆ ಒಂದು ಸ್ಯಾಕ್ರಿಫೈಸ್, ಮತ್ತೆ ಯು ಹ್ಯಾವ್ ಟು ವಿಜುವಲೈಸ್ ಯೋರ್ ಸೆಲ್ಫ್ ಆಸ್ ಅ ವಿನ್ನರ್. ಈ ಹಾದಿಯಲ್ಲೇ ಬಂದಾಗ ಸಮ್ ಆಫ್ ಯೋರ್ ಬೆಸ್ಟ್ ಮೆಮರೀಸ್ ವಿತ್ ಯೋರ್ ಫ್ರೆಂಡ್ಸ್ ಏನಿರಬಹುದು? ಅಂದರೆ ಮೈ ಫ್ರೆಂಡ್ಸ್ ಆರ್ ಅಗೇನ್ ನಾನು ಹೇಳ್ದಂಗೆ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನನಗೆ. ನನ್ನ ಒನ್ ಫಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಯಾವಾಗಲೂ ನಾನು ಅವ್ರ ಜೊತೆನೇ ಹ್ಯಾಂಗ್ ಔಟ್ ಮಾಡೋದು. ನಾನು ಬೆಂಗಳೂರಿಗೆ ಬರೋವಾಗೆಲ್ಲ ಇದರ್ ನಾನು ಒಂಥರ ಫುಡಿ ಥರ. ಸೊ ನನಗೆ ತಿನ್ನೋದು ಭಾಳ ಇಷ್ಟ. ಬಟ್ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಯಾಕಂದರೆ ನ್ಯೂಟ್ರಿಷನ್ ಆಗಿರ್ಬೋದು, ಫಿಟ್ನೆಸ್ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ನಾನು ಯಾವಾಗ ಬರ್ತೀನೋ, ಬೆಂಗಳೂರಿಗೆ ಬರ್ತೀನೋ, ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನೋ, ಯು ಕ್ಯಾನ್ ಸಿ ಮಿ ಅಟ್ ಗುಡ್ ಫುಡ್ ಜಾಯಿಂಟ್ಸ್. ಎಲ್ಲಾದರೂ ಬೆಂಗಳೂರಲ್ಲಿ ಎಲ್ಲಿ ಒಳ್ಳೆ ಊಟ ಸಿಗುತ್ತೋ ಅಲ್ಲಿ ಐ ವಿಲ್ ಬಿ ದೇರ್ ವಿತ್ ಮೈ ಫ್ರೆಂಡ್ಸ್. ಈಗ ಪ್ರಸ್ತುತ ನಿರಂಜನ್ ಮುಕುಂದನ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಸೊ ನಾನು ಈಗ ಕಳೆದ ಒಂದು 6-8 ತಿಂಗಳಾಗಿ ಪ್ಯಾರಿಸಲ್ಲಿ ಟ್ರೈನ್ ಮಾಡ್ತಾ ಇದ್ದೆ. ಒಂದು 2 ತಿಂಗಳು ಮುಂಚೆ ನನಗೆ ಒಂದು ಇಂಜುರಿ ಆಯಿತು ಕಾಲ್ನಲ್ಲಿ. ಸೊ ಆ ಒಂದು ರಿಹ್ಯಾಬಿಲಿಟೇಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಸೊ ಈಗ ರಿಹ್ಯಾಬಿಲಿಟೇಷನ್ 2 ತಿಂಗಳಾಗಿ ರಿಹ್ಯಾಬಿಲಿಟೇಷನ್ ನಡೀತಾ ಇದೆ. ಆ್ಯಂಡ್ ನಮ್ಮ ನ್ಯಾಷನಲ್ಸ್ 24ನೇ ಪ್ಯಾರಾ ಸ್ವಿಮ್ಮಿಂಗ್ ನ್ಯಾಷನಲ್ಸ್ ಅನೌನ್ಸ್ ಆಗಿದೆ. ಸೊ ಅದಕ್ಕೆ ಇವಾಗ ಸ್ಲೋ ಆಗಿ ಟ್ರೈನಿಂಗ್ ಶುರು ಮಾಡಿದ್ದೀನಿ. ಇಲ್ಲಿನ ದೇಶಕ್ಕೂ ಹಾಗೂ ಹೊರ ದೇಶದಲ್ಲೂ ಇರುವಂತಹ ಒಂದಷ್ಟು ಸ್ಪೋರ್ಟ್ಸ್ಗೆ ಫೆಸಿಲಿಟೀಸ್ ಈ ತರ ಮಕ್ಕಳಿಗೆ ಎಷ್ಟು ಭಿನ್ನವಾಗಿದೆ? ಆರ್ ದೇ ಟೆಕ್ನಿಕಲಿ ವೆರಿ ಅಡ್ವಾನ್ಸ್ಡ್ ಅಥವಾ ನಮ್ಮ ಭಾರತ ದೇಶದಲ್ಲೇ ರಿಹ್ಯಾಬ್ಸ್ ಆರ್ ಬೆಟರ್? ನಿಮ್ಗೆ ಏನ್ ಅನ್ಸುತ್ತೆ? ಐ ಮೀನ್ ಇದನ್ನ ಯು ಕ್ಯಾನ್ ಸಿ ಇಟ್ ಇನ್ ಡಿಫ್ರೆಂಟ್ ವೇಸ್. ಯಾಕಂದರೆ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅಂತ ನೋಡುವಾಗ ಇಂಡಿಯಾ ಇಸ್ ಗಾನ್ ಅಪ್. ಆ ಸ್ಪೈಕು ತುಂಬ ಚೆನ್ನಾಗಿ ನಡೆದಿದೆ. ಯಾಕಂದರೆ ನಮ್ಮ ಪ್ಯಾರಾಲಿಂಪಿಕ್ಸ್ ಆಗಿರಲಿ, ನಮ್ಮ ಪ್ಯಾರಾ ಆಥ್ಲೀಟ್ಸ್ ಆಗಿರಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವ್ ಬೀನ್ ಅಮೇಝಿಂಗ್. ಹೇಗೆ ಅಂದರೆ ಸ್ವಿಮ್ಮಿಂಗ್ ಅಂತಿಲ್ಲ, ಬೇರೆ ಸ್ಪೋರ್ಟ್ಸ್ ನೋಡಿದ್ರೆ, ಇಲ್ಲ ಪ್ಯಾರಾಲಿಂಪಿಕ್ಸ್ ಆನ್ ದ ಹೋಲ್ ನೋಡಿದ್ರೇನು, ನಾವು ಪ್ಯಾರಾಲಿಂಪಿಕ್ ಗೇಮ್ಸ್ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಬಹಳಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ, ಬಹಳಷ್ಟು ಪದಕಗಳನ್ನು ಗೆದ್ದಿದ್ದೀವಿ. ಸೊ ಫೆಸಿಲಿಟೀಸ್ ಆರ್ ದೇರ್. ನಾನು ಮುಖ್ಯ ಕಾರಣ ಏನಕ್ಕೆ ಹೊರದೇಶದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು ಅಂದರೆ ನನಗೆ ಬಹಳಷ್ಟು ಕಾಂಪಿಟೇಷನ್ಗಳು ನಡೆಯುತ್ತೆ. ಆ ಒಂದು ರೀಸನ್ಗೋಸ್ಕರ ನಾನು ರೀಲೊಕೇಟ್ ಆಗಿದ್ದು ಅಲ್ಲಿ ಟ್ರೈನ್ ಮಾಡ್ಕೊಳ್ಳೋದು. ಮತ್ತು ಒಂದು 3 ವರ್ಷದಿಂದ ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಕ್ಲಬ್ಬನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಭಾಳಷ್ಟು ಎಕ್ಸ್ಪೋಜರ್ ಸಿಗ್ತಾ ಇದೆ. ಭಾಳಷ್ಟು ಆ ಒಂದು ನನ್ನ ಕಾಂಪಿಟೇಟರ್ಸ್ ಜೊತೆ ಸ್ವಿಮ್ ಮಾಡೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಯಾಕಂದರೆ ಇಂಡಿಯಾದಲ್ಲಿ ಕಾಂಪಿಟೇಷನ್ ಇದೆ, ಬಟ್ ಅದರಷ್ಟು ಕಾಂಪಿಟೇಷನ್ ಬೇಕಾದರೆ ನಮ್ಮ ಕಾಂಪಿಟೇಟರ್ಸ್ ಹೊರದೇಶದಲ್ಲಿ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಅಲ್ಲಿ ಟ್ರೈನ್ ಮಾಡೋದು ನಮ್ಮ ಸ್ಟ್ರೆಂತ್ ಅನಾಲಿಸಿಸ್ ಇಲ್ಲ ವೀಕ್ನೆಸ್ ಅನಾಲಿಸಿಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಾ ಇದೆ. ಸೊ ಅದು ಒಂದು ಮೇನ್ ರೀಸನ್ ಆಗಿತ್ತು ನನಗೆ ಅಲ್ಲಿ ಹೋಗಿ ರೀಲೊಕೇಟ್ ಆಗಿ ಟ್ರೈನ್ ಮಾಡೋದಕ್ಕೆ. ನಾನು ಅಲ್ಲಿರುವಾಗ ಈ ಲಾಸ್ಟ್ 3 ವರ್ಷದಲ್ಲಿ ಎವ್ರಿ 2 ಮಂತ್ಸ್ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ. ಎವ್ರಿ 2 ಮಂತ್ಸ್ ಇಂಡಿಯಾಗಾಗಿರಲಿ, ಇಲ್ಲ ನನ್ನ ಲೋಕಲ್ ಕ್ಲಬ್ಗಾಗಿರಲಿ, ಐ ಹ್ಯಾವ್ ಬೀನ್ ಕಂಪೀಟಿಂಗ್. ಸೊ ಅದರಿಂದ ನನಗೂ ಆ ಒಂದು ಕಾಂಪಿಟೇಷನ್ ಮೋಡಲ್ಲಿ ಇದ್ದಿದ್ದೀನಿ. ಆ್ಯಂಡ್ ಆ ಒಂದು ಕಾಂಪಿಟೇಷನ್ ಮೋಡ್ ಬೇಕು. ಈಗ ಒಂದು ಮಗು ಈ ರೀತಿ ತೊಂದರೆಯನ್ನ ಅನುಭವಿಸದೆ ಬಾಲ್ಯದಲ್ಲೇ ಇರಬಹುದು ಅಥವಾ ಹುಟ್ಟಿದಾಗಿಂದ ಬಂದಂತಹ ಒಂದಷ್ಟು ನ್ಯೂನ್ಯತೆ ಅಥವಾ ದಿವ್ಯಾಂಗತೆ ಇರಬಹುದು. ಈ ಸಮಯದಲ್ಲಿ ಟ್ರೀಟ್ಮೆಂಟ್ಸ್ ಈ ದೇಶದಲ್ಲಿ ಬೆಟರ್ ಇದೆಯಾ? ಕೋಚ್ಗೆ ಫೇವರಬಲ್ ಆಗಿ ಯಾವುದಿದೆ? ಯಾಕಂದ್ರೆ ಕೋಚ್ ಆಲ್ಸೋ ಅಂಡರ್ಗೋಸ್ ಅ ಲಾಟ್ ಆಫ್ ಟರ್ಮೋಯಿಲ್. ಯಾಕಂದ್ರೆ ಒಂದು ಮಗುವಿನ ಯಾವುದನ್ನೇ ಜಡ್ಜ್ ಮಾಡದೆ ಆ ಸ್ಪಾರ್ಕ್ ನೋಡಿ ತಗೊಳ್ತಾರೆ. ಸೊ ಅದಕ್ಕೆ ಪೂರಕವಾದಂತ ಕೆಲವಾರು ಸೌಲಭ್ಯಗಳು ಬೇಕಾಗತ್ತೆ ಟ್ರೀಟ್ಮೆಂಟ್ಸ್ಗೆ. ಹೇಗೆ ಆ ಒಂದು ಆರ್ಥಿಕ ಸ್ಥಿತಿಯನ್ನ ಮೇಂಟೈನ್ ಮಾಡಕ್ಕೆ ಆಗತ್ತೆ? ನಮ್ಮ ದೇಶದಲ್ಲಿ ಸೈಂಟಿಫಿಕಲಿ ವಿ ಆರ್ ಅಡ್ವಾನ್ಸಿಂಗ್ ಆ್ಯಂಡ್ ಮೆಡಿಕಲಿ ಆಲ್ಸೋ ವಿ ಆರ್ ಅಡ್ವಾನ್ಸಿಂಗ್. ಏನಂದರೆ ಆ ಒಂದು ಫೈನ್ ಟ್ಯೂನಿಂಗ್ ಅನ್ನೋ ಒಂದು ಮಾತಿದೆಯಲ್ಲ, ಅದಕ್ಕೋಸ್ಕರ ಮಾತ್ರ ಹೊರದೇಶಕ್ಕೆ ಹೋಗೋದು. ಇಲ್ಲ ಅಂದರೆ ನನ್ನ ಸರ್ಜರೀಸ್ ಎಲ್ಲ ಇಲ್ಲೇ ಆಗಿರೋದು, ಇಂಡಿಯಾದಲ್ಲೇ ಆಗಿದೆ.
ದೇಶದಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ ನನ್ನ ಆಪ್ರೇಟ್ ಮಾಡಿದ್ದಾರೆ ಆ್ಯಂಡ್ ದೇವ್ ಮೇಡ್ ಮೀ ಬೆಟರ್. ನಾನು ಅದರಲ್ಲಿ ಹಿಂದಿನ ಮಾತೇ ಇಲ್ಲ. ಬಟ್ ಏನಂದರೆ ಆ ಒಂದು ಲಿಟಲ್ ಮೋರ್ ಆಫ್ ಸೈಂಟಿಫಿಕ್ ಅಪ್ರೋಚ್ ಇಲ್ಲ ಲಿಟಲ್ ಮೋರ್ ಆಫ್ ಟೆಕ್ನಿಕಲ್ ಸಪೋರ್ಟ್ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಹಿಂದೆ ಇದ್ದೀವಿ ನಾವು. ಸೊ ಅದರಿಂದ ಆ ಒಂದು ಫೈನ್ ಟ್ಯೂನ್ ಮಾಡೋಕ್ಕೋಸ್ಕರ ಮಾತ್ರ, ಫೈನ್ ಟ್ಯೂನ್ ಅಂತ ಹೇಳುವಾಗ ನನ್ನ ಆರ್ಥೋಸಿಸ್ ಬರೋ ಮೆಟೀರಿಯಲ್ಸ್ ಎಲ್ಲ ಯುರೋಪಿಂದ ಬರುತ್ತೆ, ಅಮೆರಿಕಾಯಿಂದ ಬರುತ್ತೆ. ಸೊ ಅದರಿಂದ ಅಲ್ಲಿ ಇರೋರು ನಮ್ಮ ಇಂಡಿಯನ್ಸೇ. ಸೊ ಅಲ್ಲಿ ಕೆಲಸ ಮಾಡೋರು, ಅಲ್ಲಿ ಹೆಡ್ ಆಗಿರೋರು ನಮ್ಮ ಇಂಡಿಯನ್ಸೇ. ಬಟ್ ಅಲ್ಲಿ ಒಂದು ಸ್ವಲ್ಪ ರಾ ಮೆಟೀರಿಯಲ್ಸ್ ಆಗಿರಬೇಕು, ಇಲ್ಲ ಆ ಒಂದು ಟೆಕ್ನಿಕಲ್ ಸಪೋರ್ಟ್ ಆಗೋದು ಒಂದು ಸ್ವಲ್ಪ ಬೇಗ ನಡೆಯುತ್ತೆ. ಸೊ ಅದರಿಂದ ಅಲ್ಲಿ ಹೋಗಿ ಆ ಫೈನ್ ಟ್ಯೂನ್ ಮಾಡ್ಕೊಳಕ್ಕೆ ಮಾತ್ರ ಅಲ್ಲಿ ಹೋಗ್ತೀವಿ ಹೊರತು ಇಂಡಿಯಾ ಇಸ್ ಅಡ್ವಾನ್ಸಿಂಗ್ ಆನ್ ಅ ಪಾಸಿಟಿವ್. ವಂಡರ್ಫುಲ್ ಟುಗೆದರ್. ಆಲ್ಸೋ ಐ ವಾಂಟ್ ಟು ನೋ, ಒಂದು ಸಲ ನೀವು ಅವ್ರು ಹೇಳ್ತಾರೆ ಕಾಂಪಿಟಿಷನ್ ಸ್ಟಾರ್ಟ್ ಆಗುತ್ತೆ, ಒಂದು ಸಲ ನಿರಂಜನ್ ಮುಕುಂದನ್ ನೀರಿಗೆ ಇಳಿದ್ರೆ ಒಂದು ಸೈಡ್ ಆಫ್ ದ ಈಜುಕೊಳದಿಂದ ಇನ್ನೊಂದು ಸೈಡ್ ಬರೋದ್ರ ಒಳಗೆ ವಾಟ್ ಗೋಸ್ ಆನ್ ಇನ್ ಯೋರ್ ಮೈಂಡ್? ನಾನು ಐ ಗೋ ಬ್ಲ್ಯಾಂಕ್ ಆ್ಯಂಡ್ ನನಗೆ ಏನಂದರೆ ಐ ಡೋಂಟ್ ಟಾಕ್ ಟು ಅದರ್ಸ್ ಆಲ್ಸೋ. ನನ್ನ ಫೈನಲ್ಸ್ ಮುಂಚೆ ನೀವು ನೋಡಿದ್ರೆ ಒಂಥರ ಒಂದು ಸ್ಟ್ರೇಟ್ ಫೇಸ್ ಇರುತ್ತೆ. ನಾನು ನನ್ನ ಮ್ಯೂಸಿಕ್ಕು ಅಷ್ಟೇ, ನಾನು ಒಂದು ಹೆಡ್ಫೋನ್ಸ್ ಹಾಕೊಂಡ್ಬಿಟ್ರೆ ನನ್ನ ಸುತ್ತಮುತ್ತಲು ಏನು ನಡೀತಿದೆ ಅಂತ ನನಗೇನು ಗೊತ್ತಾಗಲ್ಲ. ಆ್ಯಂಡ್ ಐ ಪ್ರಿಫರ್ ಟು ಬಿ ಲೆಫ್ಟ್ ಅಲೋನ್ ಆಲ್ಸೋ. ಯಾಕಂದರೆ ಆ ಒಂದು ರೇಸ್ ಬಗ್ಗೆ ವಿಜುವಲೈಸ್ ಮಾಡ್ತಾ ಇರ್ತೀನಿ, ಆ ಒಂದು ರೇಸ್ ಹೆಂಗೆ ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಜನರಿಗೆ. ಯಾಕಂದರೆ ನಿರಂಜನ್ ಏನು ಮಾಡ್ತಾ ಇದ್ದಾನೆ, ಇಷ್ಟು ಮೆಡಲ್ ಗೆದ್ದಿದ್ದಾನೆ, ಈ ಕಾಂಪಿಟೇಷನಲ್ಲಿ ಹೇಗೆ ಮಾಡ್ತಾನೆ ಅಂತ. ಆ್ಯಂಡ್ ದೇರ್ ಇಸ್ ಆಲ್ವೇಸ್ ಅನ್ ಇನ್ನರ್ ವಾಯ್ಸ್. ಆ ಇನ್ನರ್ ವಾಯ್ಸ್ ನೀವು ಕಂಟ್ರೋಲ್ ಮಾಡ್ಕೋಬೋದು, ಆ ಪ್ರೆಷರ್ ನಿಮ್ಮೊಳಗಿರೋದನ್ನ ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಆ ಎಕ್ಸ್ಟರ್ನಲ್ ಪ್ರೆಷರ್ ಯು ಕೆ ನಾಟ್ ಕಂಟ್ರೋಲ್. ಯಾಕಂದರೆ ಆ ಒಂದು ಎಕ್ಸ್ಪೆಕ್ಟೇಷನ್, ಜನರ ಎಕ್ಸ್ಪೆಕ್ಟೇಷನ್ನು, ಜನರು ಏನು ಅಂದ್ಕೊಳ್ತಾರೆ ಅನ್ನೋದನ್ನ ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್ಸ್. ಬಟ್ ಆಲ್ ಯು ಕ್ಯಾನ್ ಡೂ ಇಸ್ ಆ ಕಾಂಪಿಟೇಷನಲ್ಲಿ ನೀವು ಐ ಹ್ಯಾವ್ ಟು ಗೋ ಗಿವ್ ಮೈ ಬೆಸ್ಟ್ ಆ್ಯಂಡ್ ಅಷ್ಟೇ. ಆ್ಯಂಡ್ ಐ ಡೋಂಟ್ ಗೋ ಟು ಕಾಂಪಿಟೇಷನ್ ಟು ವಿನ್ ಮೆಡಲ್. ನಾನು ಅದನ್ನೇ ಯಾವಾಗಲೂ ಹೇಳೋದು, ಇಲ್ಲ ಏನು ಇಷ್ಟು ಮೆಡಲ್ಸ್ ಗೆದ್ದಿದ್ದೀರಾ ಅಂತಾನೆ. ನಾನು ಕಾಂಪಿಟೇಷನ್ ಹೋಗೋದು ನಾನು 100% ಕೊಡೋಕ್ಕಷ್ಟೇ. ಆ್ಯಂಡ್ ವೆನ್ ಐ ಗಿವ್ ಮೈ 100%, ಮೆಡಲ್ ಇಸ್ ಅನ್ ಆ್ಯಡ್ ಆನ್ ನನಗೆ. ಸೊ ಯೂಶ್ವಲ್ ಆಗಿ ನಮ್ಮ ಸ್ವಿಮ್ಮಿಂಗ್ ಟರ್ಮಲ್ಲಿ ಹೇಳ್ತಾರೆ, ಮೆಡಲ್ಸ್ ಆರ್ ಯೂಶ್ವಲಿ ಒನ್ ಇನ್ ಟ್ರೈನಿಂಗ್. ಕಾಂಪಿಟೇಷನ್ ಹೋಗಿ ವಿ ಪಿಕಪ್ ಮೆಡಲ್ಸ್ ಅಂತ. ಸೊ ನೀವು ಎಷ್ಟು ಕಷ್ಟಪಟ್ಟು ಇಲ್ಲಿ ಟ್ರೈನಿಂಗ್ ಮಾಡ್ತಿರೋ, ಯು ಆಲ್ರೆಡಿ ಒನ್ ಮೆಡಲ್ಸ್ ಇಯರ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಯು ಜಸ್ಟ್ ರೇಸ್ ಆ್ಯಂಡ್ ಗೆಟ್ ಯುವರ್ ಮೆಡಲ್ಸ್ ಥರ. ಸೊ ದಟ್ ಈಸ್ ದ ಟಾಕ್ ದಟ್ ಯೂಶ್ವಲಿ ಆ ಸ್ವಿಮ್ಮಿಂಗ್ ಕಮ್ಯುನಿಟಿಯಲ್ಲಿ ಯಾವಾಗಲೂ ನಡೆಯೋದು. ಸೊ ನಾನು ಎವ್ರಿ ಕಾಂಪಿಟೇಷನ್ ಹೋಗೋವಾಗಲೂ ಐ ಹ್ಯಾವ್ ಟು ಗೋ ಗಿವ್ ಮೈ 100%. ಅಷ್ಟೇ ನಂದಾಗಿರಬೇಕು, ನನ್ನ ಕೋಚ್ದಾಗಿರ್ಬೋದು, ನನ್ನ ಟೀಮ್ದಾಗಿರ್ಬೋದು. ದಟ್ ಈಸ್ ದಿ ಓನ್ಲಿ ಗೋಲ್ ದಟ್ ವಿ ಹ್ಯಾವ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100ಕ್ಕೂ ಹೆಚ್ಚು ಪದಕಗಳನ್ನ ನೀವು ಗೆದ್ದು ತಂದಿದ್ದೀರಾ. ಏನೇ ಒಂದು ಸಾಧನೆ ಮಾಡಿದ್ರು, ಒಂದ್ 2-3 ಪದಕ ತಂದ್ರು ನಮ್ಗೆ ಎಷ್ಟೋ ಖುಷಿ ಅಂತ ಅನ್ಸುತ್ತೆ. ಅದು 100ರ ಗಡಿ ದಾಟಿದಾಗ ಹೇಗಿತ್ತು ಆ ಮೂಮೆಂಟ್? ಅಂದ್ರೆ ಫಸ್ಟ್ 25th ಹೇಗಿತ್ತು, ನೆಕ್ಸ್ಟ್ 50ನೇ ಪದಕ ನಿಮ್ಗೆ ಏನ ತಂದ್ಕೊಡ್ತು, ಏನೆಲ್ಲ ಚೇಂಜಸ್ ಆಯ್ತು? 75ನೇ ಪದಕ ಆಗಿರ್ಬೋದು, 100ರ ಒಂದು ಪದಕ. ಅಂದರೆ ನಾನು ಐ ನೆವರ್ ಗೋ ಬಿಹೈಂಡ್ ಮೈಲ್ ಸ್ಟೋನ್ಸ್. ನಂಗೆ ಗೊತ್ತೂ ಇರಲಿಲ್ಲ. ಬಟ್ ಆ ಒಂದು 25 ಮೆಡಲ್ಸ್ ಆಗುವಾಗ ಓಕೆ, ಇವಾಗ ಐ ಆಮ್ ಸ್ಟೆಪ್ಪಿಂಗ್ ಇನ್ ಅಂತ ಅನಿಸ್ತು. ಯಾಕಂದರೆ ಸ್ವಿಮ್ಮಿಂಗ್ ಅನ್ನೋದು ಇಟ್ಸ್ ಅ ವೆರಿ ರೂತ್ಲೆಸ್ ಸ್ಪೋರ್ಟ್ ಅಂತೀವಿ. ಯಾಕಂದರೆ ನಾವೆಲ್ಲ ಇಟ್ಸ್ ನಾಟ್ ಅ ಟೀಮ್ ಸ್ಪೋರ್ಟ್, ಇಟ್ಸ್ ಅ ಸಿಂಗಲ್ ಸ್ಪೋರ್ಟ್. ವಾಟ್ ನಾನೇನು ನೀರಲ್ಲಿ ಮಾಡ್ತೀನಿ ಇಸ್ ಗೋನ್ ಟು ರಿಫ್ಲೆಕ್ಟ್ ವೆದರ್ ನಾನು ಪೋಡಿಯಂ ಮೇಲೆ ನಿಂತ್ಕೊಳ್ತಾ ಇದ್ದೀನಾ ಇಲ್ಲ ಕೆಳಗೆ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದೀನಾ ಅಂತ. 100th ಮೆಡಲ್ ಆಗುವಾಗ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಐಸ್ಲ್ಯಾಂಡಲ್ಲಿ ನಾನು ಕಂಪೀಟ್ ಮಾಡುವಾಗ ಐ ಥಿಂಕ್ ನಾನು 94-95 ಒಂದು 3 ದಿವಸದ ಕಾಂಪಿಟೇಷನಲ್ಲಿ 2 ದಿವಸ ಒಂದು 4 ಮೆಡಲ್ ಗೆದ್ದಿದ್ದೆ. ಅವಾಗ ನನ್ನ ಟೀಮಿಂದ ಕಾಲ್ ಬಂತು, ಈ ಥರ 99 ಮೆಡಲ್ ಆಗಿದೆ, ನಾಳೆ ಏನಾದರೂ ಮೆಡಲ್ ಆದರೆ ದಟ್ ವಿಲ್ ಬಿ ಯುವರ್ 100th ಮೆಡಲ್ ಅಂತ. ಸೊ ಅವಾಗ ಆ ಕಾಲ್ ಬರೋಕ್ಕೆ ಮುಂಚೆ ನಾನು ತುಂಬ ಈಸಿ ರಿಲ್ಯಾಕ್ಸ್ಡ್ ಆಗಿದೆ. ಆ ಕಾಲ್ ಬಂದಮೇಲೆ ಇನ್ನೂ ಒಂಥರ ಪ್ರೆಷರ್ ಆಗೋಯ್ತು, ರೆಸ್ಪಾನ್ಸಿಬಿಲಿಟಿ ಆಗೋಯ್ತು. ಓಕೆ, ಇದು ನನ್ನ 100th ಮೆಡಲ್ ಆಗಬೇಕು, ಇಟ್ ಶುಡ್ ಬಿ ಅ ಸ್ಪೆಷಲ್ ಮೆಡಲ್ ಅಂತ. ಆ್ಯಂಡ್ ಆ ಇವೆಂಟ್ ಮುಗ್ದು ಆಚೆ ಬಂದು ನಾನು ಆ ಬೋರ್ಡ್ ನೋಡುವಾಗ ಐ ಕೇಮ್ ಫಸ್ಟ್. ಸೊ ಆ 100th ಮೆಡಲು ಗೋಲ್ಡ್ ಮೆಡಲ್ ಆಯಿತು. 100 ಸೆಲೆಬ್ರೇಷನ್ ಖಂಡಿತ ಡಬಲ್ ಸೆಲೆಬ್ರೇಷನ್. ಆ್ಯಂಡ್ ಫಸ್ಟ್ ಇಂಡಿಯನ್ ಟು ವಿನ್ 100 ಮೆಡಲ್ಸ್ ಆಯಿತು. ಸೊ ಈಗ ಸದ್ಯಕ್ಕೆ ನಾನೇ ಮೊದಲನೇ ಇಂಡಿಯನ್ ಪ್ಯಾರಾ ಸ್ವಿಮ್ಮರ್ 100 ಮೆಡಲ್ ದಾಟಿರೋದು. ಸೊ ದ್ಯಾಟ್ ಇಟ್ ಸೆಲ್ಫ್ ವಾಸ್ ಅನ್ ಅದರ್ ಮೈಲ್ ಸ್ಟೋನ್ ಟು ಸೆಲೆಬ್ರೇಟ್ ಥರ ಆಯಿತು.
ಅಲ್ಲಿ ಐಸ್ಲೆಂಡಲ್ಲಿ ಇರುವಾಗ ನಮ್ಮ ಭಾರತದ ಎಂಬಸಿಗೆ ಆ ನ್ಯೂಸ್ ಗೊತ್ತಾಗಿ ನನ್ನ ಜೊತೆ ಅದನ್ನ ಸೆಲೆಬ್ರೇಟ್ ಮಾಡಿದ್ರು. ಸೊ ದಟ್ ವಾಸ್ ಅಗೇನ್ ಅ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್. ಪ್ರತಿ ಜಾಗದಲ್ಲಿ ನೀರಿಗೆ ತನ್ನದೇ ಆದಂತಹ ಒಂದು ಗುಣ ಇರುತ್ತೆ. ಎಷ್ಟು ಡಿಫ್ರೆನ್ಸಸ್ ನೀವು ಕಾಣ್ತೀರಾ ಒಂದ್ಸಲ ನೀರಲ್ಲಿ ಇಳಿದಾಗ ಅಥವಾ ಫಸ್ಟ್ ಟೈಮ್ ವೆನ್ ಯು ಗೆಟ್ ಇನ್ ಟು ಇಟ್? ಹೇಗೆ ನಿಮ್ಗೆ ಸ್ಪೆಷಲ್ ಅನ್ಸುತ್ತೆ ಆ ವಾಟರ್? ಸೊ ಯೂಶುವಲಿ ದೊಡ್ಡ ಕಾಂಪಿಟೇಷನ್ ಅಲ್ಲಿ ಹೇಗಿದೆ ಅಂದ್ರೆ ವಾಟರ್ ಟೆಂಪರೇಚರ್ ಮೇಂಟೈನ್ ಮಾಡಿರ್ತಾರೆ. ಬಟ್ ನಾವು ಹೋಗುವಾಗ ಒಂದು 3-4 ದಿವಸ ಮುಂಚೆನೇ ಹೋಗ್ತೀವಿ ಟು ಗೆಟ್ ಆಕ್ಲಮಟೈಸ್ಡ್. ಅಲ್ಲಿ ವೆದರ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇಲ್ಲ ಹೌ ವಿ ಫೀಲ್ ವಾಟರ್, ನೀರಿನಲ್ಲಿ ಇಳಿಯೋವಾಗ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂತ. ಯಾಕೆಂದರೆ ಸ್ವಿಮ್ಮರ್ಸೇ ವರ್ಲ್ಡ್ನಲ್ಲಿ ನೀರು ಸ್ಲೋ ಆಗಿದೆ ಅಂತ ಹೇಳೋ ಒಂದು ಮನೋಭಾವ ಇರುತ್ತೆ. ಯಾಕಂದರೆ ವಿ ಕ್ಯಾನ್ ಫೀಲ್ ಬೇಗ ಈಜ್ಬೋದಾ ಈ ನೀರಿನಲ್ಲಿ ತುಂಬ ಸ್ಲೋ ಆಗ್ತಾ ಇದೆಯಾ ಅಂತ. ಅದು ಓನ್ಲಿ ಅ ಸ್ವಿಮ್ಮರ್ ಕ್ಯಾನ್ ಡಿಸೈಡ್. ಸೊ ಅದಕ್ಕೆ ನಾವು ಯೂಶುವಲ್ ಆಗಿ ಒಂದು 3-4 ದಿವಸ ಮುಂಚೆನೇ ಹೋಗ್ತೀವಿ. ದೊಡ್ಡ ಕಾಂಪಿಟೇಷನ್, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಇಲ್ಲ ಪ್ಯಾರಲಂಪಿಕ್ಸ್ ಆಗಿರ್ಬೋದು, ಕಾಮನ್ವೆಲ್ತ್ ಆಗಿರ್ಬೋದು, ಇದಕ್ಕೆ 1 ವಾರ 10 ದಿವಸ ಮುಂಚೆನೇ ಹೋಗ್ತೀವಿ. ಯಾಕಂದರೆ ಅಲ್ಲಿ ಹೋಗಿ ಅಲ್ಲಿ ಟ್ರೈನ್ ಮಾಡಿ 1 ವಾರ 10 ದಿವಸ ಹೌ ವಿ ಫೀಲ್, ಹೌ ಆರ್ ವಿ ಗೆಟಿಂಗ್ ಯೂಸ್ ಟು ದ ವೆದರ್, ಹೌ ಆರ್ ವಿ ಗೆಟಿಂಗ್ ಯೂಸ್ ಟು ದ ಫುಡ್, ಎಷ್ಟು ದೂರ ಇದೆ, ವೆನ್ಯೂಗಳು ಎಷ್ಟು ದೂರ ಇದೆ, ಇದನ್ನೆಲ್ಲ ಒಂದು ಗೇಜ್ ಮಾಡಿ ಕಾಂಪಿಟೇಷನ್ ತಯಾರಿ ಮಾಡ್ಕೊಳ್ಳೋಕ್ಕೆ ಒಂದು ವಾರ ಮುಂಚೆ ಹೋಗೋ ಸಾಧ್ಯತೆ ಇದೆ. ಸೊ ಬೇಸಿಕ್ ಅಡ್ಜಸ್ಟ್ಮೆಂಟ್ ಅಷ್ಟಾಗುತ್ತೆ. ಖಂಡಿತ ಬೇಕು. ಸೊ ದಟ್ಸ್ ದ ಟ್ರೂತ್. ನೀರಿಗೂ ಒಂದು ಗುಣ ಇರುತ್ತೆ. ದೋ ಇಟ್ ಇಸ್ ಅ ಸ್ಟಾಗ್ನೆಂಟ್ ವಾಟರ್, ಕೂಲ್ ವಾಟರೇ ಆದ್ರೂ ಅಂಡರ್ ಕರೆಂಟ್ಸ್ ಇರ್ಬೋದು, ಯು ಕ್ಯಾನ್ ಸೆನ್ಸ್ ದ ಪಲ್ಸ್ ಆಫ್ ಇಟ್. ಸ್ವಿಮ್ಮರ್ ಯಾವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಡೆಪ್ತ್ ಆಗಿರ್ಬೋದು, ಇಲ್ಲ ವಾಟರ್ ಔಟ್ಫ್ಲೋ ಆಗಿರ್ಬೋದು ಸೈಡ್ನಲ್ಲಿ, ಇಲ್ಲ ಸ್ಟಾಗ್ನೆಂಟ್ ಆಗಿರ್ಬೋದು. ಸೊ ಒಂದು ಸ್ವಿಮ್ಮರ್ ನಾನು ಇವಾಗ ಇಳಿದ್ರೆ ನನಗೆ ಈ ಪೂಲ್ ನಾನು ಫಾಸ್ಟಾಗಿ ಸ್ವಿಮ್ ಮಾಡ್ತೀನಾ ಇಲ್ಲ ಸ್ಲೋ ಆಗಿ ಸ್ವಿಮ್ ಮಾಡ್ತೀನಾ ಅಂತ ಒಂದು ಸೆನ್ಸ್ ಬರುತ್ತೆ ಅಟ್ಲೀಸ್ಟ್. ಬಿಕಾಸ್ ಅಷ್ಟು ಪೂಲ್ಸಲ್ಲಿ ನಾವು ಸ್ವಿಮ್ ಮಾಡಿದ್ದೀವಿ. ಅಷ್ಟು ಪೂಲ್ಸ್ನಲ್ಲಿ ನಮಗೆ ಯಾವ ಪೂಲಲ್ಲಿ ನನಗೆ ಫಾಸ್ಟಾಗಿ ಹೋಗ್ತೀನಿ ಅಂತ ಒಂದು ಸೆನ್ಸ್ ಇರುತ್ತೆ. ಅಕ್ರಾಸ್ ದ ವರ್ಲ್ಡ್ ಮಲ್ಟಿಪಲ್ ಟೆರೈನ್ಸ್ ಅಲ್ಲಿ, ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಯು ಹ್ಯಾವ್ ಬೀನ್ ಟ್ರೈನ್ಡ್. ನಿಮ್ಗೆ ಹೋಮ್ ಫ್ರಂಟ್ ಅಂತ ಅನ್ಸೋದು ಯಾವುದು ನೀರಿನ ಗುಣ ವಿಚ್ ಯು ಪ್ರಿಫರ್ ಆಕ್ಚುಲಿ, ವಿಚ್ ಇಸ್ ವೆರಿ ಈಸಿ ಫಾರ್ ಯು? ಸೊ ಮೋಸ್ಟ್ಲಿ ನನ್ನ ಏಷ್ಯನ್ ರೆಕಾರ್ಡ್ಸ್ ಜಾಸ್ತಿ ನಾನು ಮಾಡಿರೋದು ಜರ್ಮನಿ ಮತ್ತು ನಾರ್ವೆನಲ್ಲಿ. ಆ್ಯಂಡ್ ಇಂಡಿಯಾ ಬಿಟ್ಟರೆ ನನ್ನ ಹೋಮ್ ಗ್ರೌಂಡ್ ಅನ್ನೋದು ಜರ್ಮನಿನೇ. ಯಾಕಂದರೆ ಆದಷ್ಟು ಏಷ್ಯನ್ ರೆಕಾರ್ಡ್ ಮಾಡಿರೋದು ನಾನು ಜರ್ಮನಿಯಲ್ಲೇ. ಸೊ ಅದು ಒಂಥರ ನನಗೊಂದು ಹೋಮ್ ಗ್ರೌಂಡ್. ಆ್ಯಂಡ್ ಬಿಕಾಸ್ ನಾನು ಒಂದು 3 ವರ್ಷ ಅಲ್ಲಿ ಟ್ರೈನ್ ಮಾಡೋದ್ರಿಂದ ನನಗೆ ಯಾವ ಟೈಮಲ್ಲಿ ಹೆಂಗಿರುತ್ತೆ ಆ್ಯಂಡ್ ಹೌ ಐ ಫೀಲ್ ಇನ್ ದ ವಾಟರ್ ಅನ್ನೋ ಒಂದು ಅನಾಲಿಸಿಸ್ ಗೊತ್ತಾಗಿದೆ. ಅದು ಬಿಟ್ಟರೆ ನಾರ್ವೆಯಲ್ಲಿ ನಾನು ಭಾಳಷ್ಟು ಕಾಂಪಿಟೇಷನ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲೂ ಅಷ್ಟೇ ಬಹಳಷ್ಟು ರೆಕಾರ್ಡ್ಸ್ನ ಬ್ರೇಕ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಸ್ವಿಮ್ಮರ್ಸ್ಗೆ ಆ ಒಂದು ಕೋಲ್ಡ್ ವೆದರ್ ಆಗಲ್ಲ. ಒಂದು ಸ್ವಿಮ್ಮರ್ಸ್ಗೆ ಆ ಕೋಲ್ಡ್ ವೆದರ್ ಭಾಳ ಈಸಿಯಾಗಿ ಆಗುತ್ತೆ. ಆ್ಯಂಡ್ ನಾವು ಬಿಕಾಸ್ ವಿ ಕಮ್ ಫ್ರಮ್ ಇಂಡಿಯಾ, ಒಂದು ಟ್ರಾಪಿಕಲ್ ಕಂಟ್ರಿಯಿಂದ ಬರೋದ್ರಿಂದ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಆ ವೆದರ್ನಲ್ಲಿ ಅಂತ. ಬಟ್ ನಾರ್ವೆಯಲ್ಲಿ ನಾನು ಯೂಶುವಲ್ ಆಗಿ ಸ್ವಿಮ್ ಮಾಡೋದು ಡಿಸೆಂಬರ್, ಜನವರಿ, ಫೆಬ್ರವರಿ, ವಿಚ್ ಇಸ್ ಲೈಕ್ ದ ಕೋಲ್ಡೆಸ್ಟ್ ಮಂತ್ಸ್ ಇರೋವಾಗ. ಆ್ಯಂಡ್ ಸ್ನೋ ಬಂದ್ಬಿಟ್ಟು -15 ಡಿಗ್ರೀಸ್ ಇರೋವಾಗಲೇ ನಾವು ಇಂಡೋರ್ ಪೂಲಲ್ಲಿ ಸ್ವಿಮ್ ಮಾಡ್ತೀವಿ. ಬಟ್ ಇಟ್ಸ್ ಅ ಹೀಟೆಡ್ ಪೂಲ್. ಬಟ್ ಆದ್ರೇನು ನನಗೆ ಆ ಬಾಡಿ ಅಲ್ಲಿ ಆಕ್ಲಮಟೈಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮೋಸ್ಟ್ ಆಫ್ ದ ಏಷ್ಯನ್ ರೆಕಾರ್ಡ್ಸ್ ಜರ್ಮನಿ ಬಿಟ್ಟರೆ ನಾನು ನಾರ್ವೆ ಅಲ್ಲೇ ಕ್ರಿಯೇಟ್ ಮಾಡಿರೋದು ಇಲ್ಲ ಬ್ರೇಕ್ ಮಾಡಿರೋದು. ಸೊ ಐ ಥಿಂಕ್ ದೀಸ್ ಟೂ ನನಗೆ ನನ್ನ ಫೇವ್ರೆಟ್ ಪೂಲ್ಸ್ ಅಂತ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ, ಯೂಶಲಿ ಒಂದು ಕಾಂಪಿಟೇಷನ್ ಅಂದಾಗ ದೇ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಫುಡ್ ಯು ಆರ್ ಬೀಯಿಂಗ್ ಅಡ್ಮಿನಿಸ್ಟರ್ಡ್, ಅಥವಾ ನಿಮ್ಮ ಟ್ರೈನಿಂಗ್ ಇರ್ಬೋದು, ಅಥವಾ ಇವನ್ ದ ಮೆಡಿಕೇಶನ್ಸ್ ದಟ್ ಯು ಆರ್ ಗಿವನ್. ನಿಮಗೂ ಕೂಡ ಅದೇ ರೀತಿ ಇರುತ್ತಾ? ಮೆಡಿಕೇಶನ್ಸ್ ಅಲ್ಲಿ ಇಂಥದ್ದು ತಗೋಬೇಕು, ಇಂಥದ್ದು ತಗೋಬಾರ್ದು ಅನ್ನೋದಿರುತ್ತಾ? ಇಫ್ ಎನಿಥಿಂಗ್ ಗೋಸ್ ರಾಂಗ್ ಇನ್ 2-3 ದಿನ ಇದೆ ಅನ್ನುವಾಗ, ಹ್ಯಾವ್ ಯು ಫೇಸ್ಡ್ ಎನಿ ಸಚ್ ಚಾಲೆಂಜಸ್? ಸೊ ನಮಗೆ ಏನಂದ್ರೆ ಒಂದು ವರ್ಲ್ಡ್ ಬಾಡಿ ಇದೆ, ಒಂದು ಇಂಡಿಯನ್ ಬಾಡಿ ಇದೆ, ನಾಡಾ ವಾಡಾ ಅಂತ ಕರಿತೀವಿ. ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ. ಸೊ ಯೂಶುವಲ್ ಆಗಿ ವಿ ಆರ್ ಆಲ್ವೇಸ್ ಮಾನಿಟರ್ಡ್. ನಾವು ಏನು ತೊಗೊಳ್ತಾ ಇದ್ದೀವಿ, ಏನು ಸಪ್ಲಿಮೆಂಟ್ಸ್ ತೊಗೊಳ್ತೀವಿ, ಮತ್ತು ನಮ್ಮ ನ್ಯೂಟ್ರಿಷನಿಸ್ಟ್ಸ್ ಆಗಿರಲಿ, ನನ್ನ ಟೀಮ್ ಆಗಿರಲಿ, ಅದನ್ನು ಸ್ಕ್ರೂಟಿನೈಸ್ ಮಾಡಿ ಇದನ್ನೆಲ್ಲ ಈ ಬ್ಯಾಂಡ್ ಸಬ್ಸ್ಟೆನ್ಸಸ್ ಎಲ್ಲ ಇದೆಯಾ ಇಲ್ವಾ ಅಂತ ನೋಡಿ ಅದನ್ನು ಕ್ಲಿಯರ್ ಮಾಡಿನೇ ಕೊಡೋದು. ಆ್ಯಂಡ್ ಕಾಂಪಿಟೇಷನ್ಸಲ್ಲಿ ನಮಗೆ ಈ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಸ್ಕೂಲಲ್ಲಿ ಏನು ಹೇಳ್ತೀವೋ ಆ ಥರ ಯಾವಾಗ ಬೇಕಾದ್ರೂ ಬಂದು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಆಗಿರಲಿ, ಇಲ್ಲ ಅವರ ಲೋಕಲ್ ಏಜೆನ್ಸಿ ಆಗಿರಲಿ, ಕಾಂಪಿಟೇಷನಲ್ಲಿ ಅದನ್ನು ಬಂದು ಅವರು ಸ್ಯಾಂಪಲ್ಸ್ ತೊಗೋಬೋದು. ಆ್ಯಂಡ್ ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ದೆಮ್. ಅದೇ ನಮ್ಮ ಇಂಟರ್ನ್ಯಾಷನಲ್ ರೂಲ್ಸ್ ಪ್ರಕಾರ ಅದನ್ನೇ ಇರೋದು. ಸೊ ಯೂಶುವಲ್ ಆಗಿ ನಮ್ಮ ಸ್ಕ್ರೂಟಿನಿ, ನನ್ನ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಇಲ್ಲ ನಾನು ತೊಗೊಳ್ಳೋ ಮೆಡಿಕೇಶನ್ಸ್ ಆಗಿರ್ಬೋದು, ಯೂಶಲಿ ಇಟ್ ಈಸ್ ಆಲ್ ಗಿವನ್ ಅ ಕ್ಲಿಯರೆನ್ಸ್. ಆ್ಯಂಡ್ ದೆನ್ ಅದಾದಮೇಲೆ ನಾನು ತೊಗೊಳಕ್ಕೆ ಶುರು ಮಾಡೋದು.
ಮೆಡಲ್ ಗೆಲ್ಲೋವಾಗ ಯೂಶಲಿ ಮೆಡಲಿಸ್ಟ್ನ ಮ್ಯಾಂಡೇಟ್ರಿಯಾಗಿ ಚೆಕ್ ಮಾಡೇ ಮಾಡ್ತಾರೆ. ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಆಗಿರೋರನ್ನ ಚೆಕ್ ಮಾಡೇ ಮಾಡ್ತಾರೆ. ಇಲ್ಲ ಟಾಪ್ 4 ಮಾಡೇ ಮಾಡ್ತಾರೆ ಕಾಂಪಿಟೇಷನ್ಸ್, ಡಿಪೆಂಡಿಂಗ್ ಅಪಾನ್ ಯಾವ ಕಾಂಪಿಟೇಷನ್ ನಡೀತಿದ್ಯೋ ಅಂತ. ಸೊ ಕಾಂಪಿಟೇಷನ್ ನಡೆಯೋವಾಗ ನಡೆಯುತ್ತೆ. ಆ್ಯಂಡ್ ಸ್ಕ್ರೂಟಿನೈಸ್ ಎಷ್ಟೊಂದ್ಸಲಿ ಮಾಡಿದ್ದಾರೆ, ನನಗೂ ಮಾಡಿದ್ದಾರೆ. ನಾನು ಆ ಒಂದು 10 ಮೆಡಲ್ ಗೆಲ್ಲೋದಾಗಿರಲಿ, ಇಲ್ಲ ನಾನು ಏಷ್ಯನ್ ಗೇಮ್ಸ್ ಮೆಡಲ್ ಆಗಿರಲಿ, ವರ್ಲ್ಡ್ ಸೀರೀಸಲ್ಲಿ ಗೋಲ್ಡ್ ಗೆಲ್ಲೋದಾಗಲಿ, ಆ ಟೈಮಲ್ಲಿ ಬಂದು ನನ್ನ ಚೆಕ್ ಮಾಡಿದ್ದಾರೆ. ಬಟ್ ಐ ಹ್ಯಾವ್ ಬೀನ್ ವೆರಿ ಕೋಆಪರೇಟಿವ್. ನಾನು ಕೋಆಪರೇಟ್ ಮಾಡಿದ್ದೀನಿ ಬಿಕಾಸ್ ನನಗೆ ಗೊತ್ತು ನಾನು ಏನು ತೊಗೊಳ್ತಾ ಇದ್ದೀನಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ಒಂದು ಅಥ್ಲೀಟ್ಸ್ ಜವಾಬ್ದಾರಿನೂ ಆಗಿರುತ್ತೆ. ನೀವೇನು ತೊಗೊಳ್ತಿದ್ದೀರಾ ಅಂತ ನೋಡ್ಕೊಂಡು ತೊಗೋಬೇಕು. ಅಬ್ಸಲ್ಯೂಟ್ಲಿ. ಆ್ಯಂಡ್ ಎಷ್ಟೊಂದ್ಸಲಿ ನಾವು ನೋಡಿರ್ತೀವಿ, ಬೇರೆ ದೇಶಗಳಾಗಿರಲಿ ಇಲ್ಲ ಬೇರೆ ಅಥ್ಲೀಟ್ಸ್ ಆಗಿರಲಿ, ಒಂದೊಂದ್ಸಲಿ ಗೊತ್ತಿಲ್ಲದೆ ತೊಗೊಳ್ಳಿರೋ ಸಬ್ಸ್ಟೆನ್ಸಸ್ಸಲ್ಲಿ ದೇ ಗೆಟ್ ಕಾಟ್. ಫಸ್ಟ್ ಹೋಮ್ ಕಮಿಂಗ್ ಹೇಗಿತ್ತು ಆಫ್ಟರ್ ಎನ್ ಅವಾರ್ಡ್ ವಿನ್? ಫಸ್ಟ್ ಟೈಮ್ ನಿಮ್ಗೆ ಅದು ನೆನಪಿದೆಯಲ್ಲ, ನಾವು ಹೊರ ದೇಶಕ್ಕೆ ಹೋಗಿ ಅಲ್ಲಿಂದ ಯು ಹ್ಯಾವ್ ರೆಪ್ರೆಸೆಂಟೆಡ್ ಇಂಡಿಯಾ ಇರ್ರೆಸ್ಪೆಕ್ಟಿವ್ ಆಫ್ ದ ಮೆಡಲ್ ಯು ಹ್ಯಾವ್ ಟೇಕನ್ ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಮೆಡಲ್ಸ್ ಯು ಹ್ಯಾವ್ ಕಲೆಕ್ಟೆಡ್. ಬಂದಾಗ ಆ ರಿಸೆಪ್ಷನ್ ಹೇಗಿತ್ತು? ಅದೇ ಫಸ್ಟ್ ಟೈಮ್ ಹೋಗ್ಬಿಟ್ಟು ಬರೋವಾಗ ಬರೀ ಒಂದು 2 ಕಾರ್ ಬಂದಿತ್ತು ಅಷ್ಟೇ. ನಮ್ಮ ಫ್ಯಾಮಿಲಿಯವರು, ನನ್ನ ಕ್ಲೋಸ್ ರಿಲೇಟಿವ್ಸ್ ಅವರು ಅಷ್ಟೇ ಬಂದಿತ್ತು. ಬಟ್ ಅದೇ ನನಗೆ ಖುಷಿ ಆಯಿತು, ಯಾಕಂದರೆ ಅಟ್ಲೀಸ್ಟ್ ನನ್ನ ಫ್ಯಾಮಿಲಿ ನನ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದೇ ಒಂದು ಖುಷಿ ಇತ್ತು. ಆ್ಯಂಡ್ ಏನಂದರೆ ಅವಾಗ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಪೀಪಲ್ಗೆ. ಪ್ಯಾರಲಂಪಿಕ್ಸ್ ಅಂತ ಒಂದು ವಿಭಾಗ ಇದೆ, ಅದರಲ್ಲಿ ಇಂಡಿಯಾನ ಗೆಲ್ತಾ ಇದ್ದೀವಿ, ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೋಸ್ಕರ ಗೆಲ್ತಾ ಇದ್ದೀವಿ ಅಂತ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಆ ಒಂದು ಅಭಿಪ್ರಾಯ ಅವರಿಗೆ ಓಕೆ ಇದೇನೋ ಹೋಗಿ ಆಡಿದಾನೆ ಅಂತ ಇತ್ತು, ಪ್ಲಸ್ ಏನೋ ಒಂದು ಡಿಸಬಿಲಿಟಿ ಇಟ್ಕೊಂಡು ಹೋಗಿ ಸ್ವಿಮ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅಷ್ಟೇ ಒಂದು ಥಾಟ್ ಆಗಿತ್ತು. ನನಗಿನ್ನೂ ನೆನಪಿದೆ, ಒಂದು 10 out of 10 ಮೆಡಲ್ಸ್ ಗೆಲ್ಲೋವಾಗ ನಮ್ಮ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗಿತ್ತು. ಅವಾಗ ಆ ವೀಕೆಂಡಲ್ಲಿ ಇಂಡಿಯಾನೂ ಗೆದ್ದಿದ್ರು, ಮತ್ತು ನಾನು ಆ 10 ಮೆಡಲ್ ಗೆದ್ದಿದ್ದೆ ನಾರ್ವೆನಲ್ಲಿ. ಆ ಮೆಡಲ್ ಗೆಲ್ಲೋವಾಗ ಹೆಡ್ಲೈನ್ಸಲ್ಲಿ ವಿರಾಟ್ ಕೊಹ್ಲಿ ಅವ್ರ ಜೊತೆ ನನ್ನ ಫೋಟೋ ಬಂದಿತ್ತು. ಸೊ ದಟ್ ವಾಸ್ ಲೈಕ್ ಒಂಥರ ಓವರ್ವೆಲ್ಮಿಂಗ್ ಆಗಿತ್ತು, ಯಾಕಂದರೆ ಅಷ್ಟು ದೊಡ್ಡ, ನಾನು ಒಂದು ಕ್ರಿಕೆಟ್ ಫ್ಯಾನ್, ಆ ಒಂದು ಇಂಡಿಯಾ ಪಾಕಿಸ್ತಾನ್ ನಡೆಯೋವಾಗ ಎಷ್ಟು ಇಂಟೆನ್ಸ್ ಆಗಿರುತ್ತೆ. ಅದ್ರ ಜೊತೆನೆ ನಾನು ಇಂಡಿಯಾಗೆ ಆಡಿದ್ದೀನಿ ಅಂತ ಪೀಪಲ್ ರೆಕಗ್ನೈಸ್ಡ್. ಆ ಮೂಮೆಂಟ್ ಅನ್ನೋದು ಇಸ್ ವೆರಿ ಸ್ಮಾಲ್ ಮೂಮೆಂಟ್ ಇರ್ಬೋದು, ಯಾಕಂದರೆ ಜಸ್ಟ್ ದ ಹೆಡ್ಲೈನ್ಸ್ ಅಂತ ಅನ್ಕೋಬೋದು. ಬಟ್ ಇಟ್ಸ್ ಅ ವೆರಿ ವೆರಿ ಓವರ್ವೆಲ್ಮಿಂಗ್ ಮೂಮೆಂಟ್ ಬಿಕಾಸ್ ಟು ಗೆಟ್ ನೆಕ್ಸ್ಟ್ ಟು ವಿರಾಟ್ ಕೊಹ್ಲೀಸ್ ಫೋಟೋ, ಆ ಒಂದು ಹೆಡ್ಲೈನ್ಸಲ್ಲಿ ಅವ್ರದ್ದು ಬಂದಿದೆ ನಿಮ್ಮದು ಬಂದಿದೆ ಅಂತ ಹೇಳುವಾಗ ಇಟ್ಸ್ ಅ ವೆರಿ ಚೆರಿಷಬಲ್ ಮೂಮೆಂಟ್ ನನಗೆ. ಡೆಫಿನೆಟ್ಲಿ. ಇನ್ನು ನೀವು ಪ್ರಧಾನ ಮಂತ್ರಿಗಳೊಂದಿಗೆ ಹೋಗಿ ಭೇಟಿ ಆದಾಗ ಹೌ ಡಿಡ್ ದಟ್ ಗೋ? ಅಬ್ಸಲ್ಯೂಟ್ಲಿ ಸರ್ರಿಯಲ್. ಯಾಕಂದರೆ ನನಗೆ ನಮ್ಮ ಮಾನನೀಯ ಪ್ರಧಾನಮಂತ್ರಿನ 2 ಸಲ ಭೇಟಿ ಆಗೋಕ್ಕೆ ಚಾನ್ಸ್ ಸಿಕ್ತು. ಫಸ್ಟು ಮೀಟ್ ಮಾಡಿದ್ದು ನನ್ನ ಪ್ಯಾರಲಂಪಿಕ್ಸ್ ಆದಮೇಲೆ ಒಂದು ರಿಸೆಪ್ಷನ್ ಇತ್ತು. ಆ್ಯಂಡ್ ದಟ್ ವಾಸ್ ಅ ವೆರಿ ವೆರಿ ಕೈಂಡ್ ಗೆಸ್ಚರ್ ಥರ ಆಯ್ತು, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಅನ್ನೋರು ವಿ ನೋ ಹೌ ಬ್ಯುಸಿ ಹಿ ಈಸ್ ಆ್ಯಂಡ್ ಈಸ್ ರೆಪ್ರೆಸೆಂಟಿಂಗ್ ದ ವರ್ಲ್ಡ್ ಅನ್ನೋದು. ಸೊ ಆ ಟೈಮಲ್ಲಿ ಟೋಕಿಯೋ ಆದಮೇಲೆ ಎಲ್ಲರಿಗೂ ಒಂದು ಲಂಚ್ ರಿಸೆಪ್ಷನ್ನ ಅಲ್ಲಿ ಹೋಸ್ಟ್ ಮಾಡಿದ್ರು. ಒಂದೊಂದು ಗ್ರೂಪ್ ಆಫ್ 5-6 ಪೀಪಲ್ಗೆ ಟೇಬಲ್ ಇತ್ತು. ನನ್ನ ಪಕ್ಕದಲ್ಲಿ ಬಂದು ಮಾತಾಡ್ಸೋವಾಗ ಇಟ್ ವಾಸ್ ಅ ವೆರಿ ವೆರಿ ಸರ್ರಿಯಲ್ ಮೂಮೆಂಟ್. ಇಟ್ ವಾಸ್ ಲೈಕ್ ಒಂದು ನಾರ್ಮಲ್ ಕಾನ್ವರ್ಸೇಷನ್. ಅಪ್ಪ ಅಮ್ಮ ಜೊತೆ ಮಾತಾಡಿದ್ಯಾ ಕಾಂಪಿಟೇಷನ್ ಆದಮೇಲೆ? ಸೊ ನಾನು ಮಾತಾಡುವಾಗ ಪ್ರಧಾನಿ ಅವ್ರಿಗೆ ಹೇಳಿದ್ದು ಈ ಥರ, ಸರ್ ಈ ಸಲ ನಾನು ಮೆಡಲ್ ಗೆಲ್ಲಕ್ಕಾಗಿಲ್ಲ ಪ್ಯಾರಲಂಪಿಕ್ಸಲ್ಲಿ, ಯಾಕಂದರೆ ಇದು ನನ್ನ ಫಸ್ಟ್ ಪ್ಯಾರಲಂಪಿಕ್ ಗೇಮ್ಸ್ ಆಗಿತ್ತು ಅಂತ. ಇಲ್ಲ, ನೀನು 130-140 ಕೋಟಿ ಪೀಪಲ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿರೋದೇ ಒಂದು ದೊಡ್ಡ ವಿಷಯ. ಆ್ಯಂಡ್ ಐ ಆಮ್ ವೆರಿ ಶೋರ್ ದಟ್ ಯು ಗೋಯಿಂಗ್ ಟು ಡೂ ಬೆಟರ್ ಅಂತ ಹೇಳಿ ನನ್ನ ಮಾತಾಡ್ಸಿದ್ರು. ಆ್ಯಂಡ್ ದಟ್ ವಾಸ್ ಅ ವೆರಿ ವೆರಿ ಸರ್ರಿಯಲ್ ಮೂಮೆಂಟ್ ನನಗೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಮೀಟ್ ಮಾಡುವಾಗ ನಾನು ಒಂದು 16 ವರ್ಷ ಹಳೆಯ ಏಷ್ಯನ್ ರೆಕಾರ್ಡ್ ಮುರಿದಿದ್ದೆ. And when I got a call that I will be able to present something to our honorable prime minister ಅಂತ, ನಾನು ನನ್ನ ಯಾವ ಕ್ಯಾಪ್ ಹಾಕ್ಕೊಂಡು ಆ ಏಷ್ಯನ್ ರೆಕಾರ್ಡ್ನ ಮುರಿದ್ನೋ ಆ ಕ್ಯಾಪ್ನ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ PMO ಆಫೀಸ್ಗೆ ಹೇಳಿ ಅವ್ರ ಅಪ್ರೂವಲ್ ತೊಗೊಂಡೆ. ಅವ್ರು ಎಸ್ ಅಂದರು, ಅದನ್ನು ನಾನು ಕೊಟ್ಟೆ. ದಟ್ ವಾಸ್ ವೆರಿ ವೆರಿ ಒಂಥರ, ನಂಗೆ ಇವಾಗ ಅದನ್ನು ಮಾತಾಡಿದ್ರು ಐ ಗೆಟ್ ಗೂಸ್ ಬಂಪ್ಸ್, ಯಾಕಂದರೆ ಹಿ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಅವ್ರು ರಿಸೀವ್ ಮಾಡುವಾಗ ಏನಕ್ಕೆ ಇದನ್ನು ಕೊಡ್ತಿದ್ಯಾ ಅಂತ ಕೇಳಿದ್ರು. ನಾನು ಅಂದೆ, ಸರ್ ಇವಾಗ ಒಂದು 3 ವಾರ ಹಿಂದೆ ನಾನು ಒಂದು ಏಷ್ಯನ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅದು ಏನಕ್ಕೆ ಸ್ಪೆಷಲ್ಲು ಅಂದರೆ 16 ವರ್ಷದಿಂದ ಆ ರೆಕಾರ್ಡ್ ಯಾರೂ ಮುರಿಯೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ನಾನು ಫಸ್ಟ್ ಇಂಡಿಯನ್ ಅದನ್ನು ಆ ರೆಕಾರ್ಡ್ನ ಮುರಿದು, ಆ್ಯಂಡ್ ದ್ಯಾಟ್ ಏಷ್ಯನ್ ರೆಕಾರ್ಡ್ ಬಿಲಾಂಗ್ಸ್ ಟು ಮೀ, ಬಿಲಾಂಗ್ಸ್ ಟು ಇಂಡಿಯಾ ಅಂತ ಹೇಳುವಾಗ
he felt as if like ಅವ್ರು ಗೆದ್ದಂಗೆ ಅದನ್ನ ಇದು ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಹಿಸ್ ವಿಕ್ಟ್ರಿ ಅನ್ನೋ ಥರ ಆ್ಯಂಡ್ ವಿತ್ ಅ ವೆರಿ ಸಾಫ್ಟ್ ನೈಸ್ ಗೆಸ್ಚರ್ ಅದನ್ನ ತಗೊಂಡ್ರು ಅದನ್ನ ಆ್ಯಂಡ್ ಅದನ್ನ ಆಮೇಲೆ ಐ ಥಿಂಕ್ ಗಂಗಾ ಪ್ರಾಜೆಕ್ಟ್ಗೂ ಏನಕ್ಕೋ ಅದನ್ನ ಆಕ್ಷನ್ ಮಾಡಿದ್ರು ಅದನ್ನ. ಸೊ ಇಟ್ ವಾಸ್ ಅ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್. ನಿಮ್ಮ ಐಡಲ್ ಇಷ್ಟು ವರ್ಷದಲ್ಲಿ ಯಾರು? ಇಟ್ ಮೇ ಬಿ ಇನ್ ಎನಿ ಫೀಲ್ಡ್, ಇಮ್ಮೆಟೀರಿಯಲ್. ಐ ಮೀನ್ ನೋಡ್ಬೇಕಾದ್ರೆ ಐ ಲುಕ್ ಅಪ್ ಟು ಅ ಲಾಟ್ ಆಫ್ ಪೀಪಲ್ ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ಹವ್ ಸಪೋರ್ಟೆಡ್ ಮೀ ಆಲ್ಸೋ. ಅಪ್ಪು ಸರ್ ಹಸ್ ಆಲ್ಸೋ ಬೀನ್ ವೆರಿ ವೆರಿ ಸಪೋರ್ಟಿವ್. ಯಾಕಂದರೆ ಅವರು ಇರೋವಾಗಲೇ ಎಷ್ಟು ಸಲ ನಾವು ವೇದಿಕೆ ಮೇಲೆ ಮೀಟ್ ಆಗಿರೋದು ಆ್ಯಂಡ್ ಹಿ ವಾಸ್ ವೆರಿ ವೆರಿ ಕ್ಯೂರಿಯಸ್ ಅವಾಗ ಏನು ನಡೀತಾ ಇದೆ ಪ್ಯಾರಾ ಇದರಲ್ಲಿ ಅಂತ. ಆ್ಯಂಡ್ ನಾನು ಅವ್ರನ್ನ ಒಂದು ಅವಾರ್ಡ್ ಸ್ಟೇಜಲ್ಲೇ ಮೀಟ್ ಮಾಡಿದ್ದು ಆ್ಯಂಡ್ ಅವ್ರು ಮಾತಾಡೋವಾಗ ಅವ್ರು ನನಗೆ ಹೇಳಿದ್ದು, ನೀನು ಕಾಂಪಿಟೇಷನ್ ಹೋಗೋವಾಗ ನನಗೆ ಹೇಳು, ಐ ವಾಂಟ್ ಟು ಕಮ್ ಅಂಡ್ ವಾಚ್ ಯು ಔಟ್ಸೈಡ್ ಇಂಡಿಯಾ ಅಂತ. ಸೊ ಅಂಥ ಒಂದು ದೊಡ್ಡ ಮನುಷ್ಯ ಅಷ್ಟೆಲ್ಲ ಅವ್ರ ಟೈಮ್ ಬಿಟ್ಟು ಅಷ್ಟೆಲ್ಲ ಹೇಳೋದೇ ಒಂದು ದೊಡ್ಡ ವಿಷಯ. ಆ್ಯಂಡ್ ಹಿ ಫಾಲೋಡ್ ಅಪ್ ಆಲ್ಸೋ. ಎಷ್ಟೊಂದು ಸಲ ಏನು ಮಾಡ್ತಿದ್ಯಾ, ಎಲ್ಲಿ ಮೆಡಲ್ ಗೆಲ್ತಾ ಇದೆಯಾ ಅಂತ ಹಿ ಫಾಲೋಡ್ ಅಪ್. ಆ್ಯಂಡ್ ವೆನ್ ವಿ ಲಾಸ್ಟ್ ಹಿಮ್, ನಾನು ಇಂಡಿಯಾಲಿ ಇರಲಿಲ್ಲ. ದಟ್ ಐ ವಾಸ್ ವೆರಿ ವೆರಿ ಡಿಸ್ಹಾರ್ಟೆಂಡ್. ಐ ವಾಸ್ ಡೆವಸ್ಟೇಟೆಡ್ ಆ ಒಂದು ಇದಾಗಿರುವಾಗ. ಆ ಥರ ಐವ್ ಹ್ಯಾಡ್ ಅ ಲಾಟ್ ಆಫ್ ಪೀಪಲ್ ಹೂ ಸಪೋರ್ಟೆಡ್ ಮೀ. ಬಟ್ ರಾಹುಲ್ ದ್ರಾವಿಡ್ ಅನ್ನೋರು, ಈಸ್ ಬೀನ್ ಮೈ ಮೆಂಟರ್. ಐವ್ ವಾಚ್ಡ್ ಹಿಮ್, ಐವ್ ಗ್ರೋನ್ ಅಪ್ ವಾಚಿಂಗ್ ಹಿಮ್ ಆ್ಯಂಡ್ ಈಸ್ ಬೀನ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಒಂಥರ ಇನ್ ಒನ್ ಆರ್ ದಿ ಅದರ್ ವೇ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕ್ರೀಡೆಯನ್ನ ನಾವು ಈ ಒಂದು ನಿಟ್ಟಿನಲ್ಲಿ ನೋಡಬಹುದು, ಜೀವನವನ್ನ ಸುಧಾರಿಸ್ಕೊಳ್ಬಹುದು ಅಂತ ಅಂದ್ಕೊಂಡಾಗ ವಾಟ್ ಇಸ್ ದಟ್ ಯು ವಾಂಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ? ಏನ್ ಹೇಳಿ ಬಯಸ್ತೀರಾ ಅವ್ರಿಗೆ? ಒಂದೆರಡು ಕಿವಿ ಮಾತು. ಸೊ ನಾನು ಯೂಶುವಲ್ ಆಗಿ ಜನರಿಗೆ ಇದನ್ನೇ ಹೇಳೋದು, ಡೂ ವಾಟ್ ಯು ಲವ್ ಆ್ಯಂಡ್ ಲವ್ ವಾಟ್ ಯು ಡೂ ಅಂತ. ಯಾಕಂದರೆ ನನಗೆ ಸ್ವಿಮ್ಮಿಂಗ್ ಚಿಕ್ಕ ವಯಸ್ಸಲ್ಲೇ ಇಷ್ಟ ಆಗಿರಲಿಲ್ಲ ಅಂದರೆ ಇಷ್ಟು ದೂರ ಬೆಳೆಯೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಆ್ಯಂಡ್ ಐ ಕೈಂಡ್ ಆಫ್ ಲೈಕ್ ಡೂಯಿಂಗ್ ವಾಟ್ ಐ ಆಮ್ ಡೂಯಿಂಗ್. ಯಾಕಂದರೆ ಈಸಿಯಾಗಿ ಹೇಳ್ಬೋದು, ಏನಕ್ಕೆ ನಾನು 5 ಗಂಟೆಗೆ ಎದ್ದೇಳಬೇಕು, ಎಲ್ಲರೂ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಐ ಕ್ಯಾನ್ ಸೇ ಐ ವಾಂಟ್ ಟು ಗಿವ್ ಅಪ್ ಅಂತ. ಬಟ್ ಐ ಕೈಂಡ್ ಆಫ್ ಒಂದು 5 ಗಂಟೆಗೆ ಎದ್ದಿರೋದಾಗಿರಲಿ, ಇಲ್ಲ ನಾನು ಬಂದು ಸ್ವಿಮ್ ಮಾಡೋದಾಗಿರಲಿ, ಅದು ನನಗೆ ಇಷ್ಟ ಆಗಿದೆ. ನಾನು ಇಷ್ಟವಾಗಿ ಮಾಡಿದ್ದಕ್ಕೆ ಐ ಥಿಂಕ್ ಐ ವಾಸ್ ಏಬಲ್ ಟು ಡೂ ಸೋ ಮಚ್. ಆ್ಯಂಡ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಕ್ಕೆ ಐವ್ ಆಲ್ವೇಸ್ ಹ್ಯಾಡ್ ದಟ್ ಪ್ರಾಪರ್ ಟೀಮ್. ಐವ್ ಆಲ್ವೇಸ್ ಹ್ಯಾಡ್ ದಟ್ ಪೀಪಲ್ ಹೂ ಹವ್ ಸಪೋರ್ಟೆಡ್ ಮೀ. ಯಾಕಂದರೆ ಇಟ್ಸ್ ವೆರಿ ಈಸಿ. ನಾನು ಇಲ್ಲಿ ಬಂದು ಮೆಡಲ್ ಗೆದ್ದು ನನ್ನ ಕತ್ ಮೇಲೆ ಆ ಮೆಡಲ್ ಬರೋದು, ಎಲ್ಲರೂ ಹೇಳ್ತಾರೆ ನಿರಂಜನ್ ಮೆಡಲ್ ಗೆದ್ದಾನೆ ಅಂತ. ಬಟ್ ದೇರ್ಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಬಿಹೈಂಡ್. ಕೋಚ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು, ಅವರೆಲ್ಲ ಹಾರ್ಡ್ ವರ್ಕ್ ಹಾಕಿ ನನ್ನ ಅಷ್ಟು ಪುಷ್ ಮಾಡಿದ್ದಕ್ಕೆ ನಾನು ಹೋಗಿ ಆ ಮೆಡಲ್ ಗೆಲ್ಲಕ್ಕಾಗಿರೋದು. ಸೊ ಇಟ್ಸ್ ನೆವರ್ ಅ ಸಿಂಗಲ್ ಮ್ಯಾನ್ಸ್ ವಿಕ್ಟ್ರಿ, ಇಟ್ಸ್ ಆಲ್ವೇಸ್ ಅ ಟೀಮ್ ವಿಕ್ಟ್ರಿ ಅಂತ ನಾನು ಹೇಳೋದು. ವಿತ್ ಡ್ಯೂ ಅಕ್ಸೆಪ್ಟೆನ್ಸ್, ವಿತ್ ಆಲ್ ಹ್ಯೂಮಿಲಿಟಿ, ನಾವು ನಿಜವಾಗ್ಲೂ ಆಭಾರಿ ದಟ್ ವಿ ಆರ್ ಮೀಟಿಂಗ್ ಎ ಸೆಲೆಬ್ರಿಟಿ ಹೂ ಹ್ಯಾಸ್ ಓವರ್ಕಮ್ ಆಲ್ ಲಿಮಿಟೇಷನ್ಸ್ ಫಾರ್ ಎಕ್ಸಲೆನ್ಸ್ ನಿಮ್ಮ ಸ್ಪೋರ್ಟ್ಸ್ ಅಲ್ಲಿ. ಸೊ ವಿ ಆರ್ ಸೋ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವರ ಪ್ರತಿಯೊಂದು ಹಾದಿಯೂ ಕೂಡ, ನಡೆದಂತಹ ಪ್ರತಿಯೊಂದು ಕ್ರಮವೂ ಕೂಡ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರಲಿ, ಪ್ರೇರಣಾದಾಯಕವಾಗಿರಲಿ ಅಂತ ಆಶಿಸ್ತಾ ಈ ದಿನದ ಲಕ್ಷ್ಯ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂಬರುವಂತಹ ಸಂಚಿಕೆಗಳಲ್ಲಿ ಹಾಜರಾಗ್ತೀವಿ. ಅಲ್ಲಿವರೆಗೂ ವಂದನೆಗಳು.